ಶ್ರೀ ಗುರುಭ್ಯೋ ನಮಃ ಪರಮಗುರುಭ್ಯೋ ನಮಃ ಶ್ರೀಮದಾನಂದತೀರ್ಥ ಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ ಹರಿ ಓಂ. ನಾರಾಯಣಾಯ ಪರಿಪೂರ್ಣಗುಣಾರ್ಣವಾಯ ವಿಶ್ವೋದಯಸ್ಥಿತಿಲಯೋನ್ನಿಯತಿಪ್ರದಾಯ ಜ್ಞಾನಪ್ರದಾಯ ವಿಬುಧಾಸುರಸೌಖ್ಯದುಃಖಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ಧರ್ಮವಿಜ್ಞಾನವೈರಾಗ್ಯ ಪರಮೈಶ್ವರ್ಯಶಾಲಿನಃ ಆನಂದತೀರ್ಥ ಭಗವತ್ಪಾದಾನ್ ವಂದೇ ನಿರಂತರಂ. ಚಿತ್ರೈಃ ಪದೈಶ್ಚ ಗಂಭೀರೈರ್ವಾಕ್ಯೈರ್ಮಾನೈರಖಂಡಿತೈಃ ಗುರುಭಾವಂ ವ್ಯಂಜಯಂತಿ ಭಾತಿ ಶ್ರೀಲಯತೀರ್ಥವಾಗ್. ನೌಮಿನ್ಯಾಯ ಸುಧಾಧಿಕೃಜ್ಜಯ ಮುನೀನ್ ಶ್ರೀಪಾದರಾತ್ಸನ್ಮಣೀನ್ ವ್ಯಾಸಾರ್ಯಾನ್ ವಿವಿಧಾಗಮಾಬ್ಧಿವಿಹರಾನ್ ಶ್ರೀವಾದಿರಾಜಾನಪಿ ವಂದೇ ಹಂಸವರಾನ್ ರಘುತ್ತಮಗುರುನ್ ವೈದದ್ಯವಾರಾನಿಧೀನ್ ಶ್ರೀ ಸತ್ಯವೃತರಾಘವೇಂದ್ರ ಮುನಿಪಾನ್ ಸದ್ಬೋಧ ಸತ್ಯಾನಪಾನ್ ವಿದ್ಯಾಯಾಂ ವಿಬುಧಾಚಾರ್ಯಂ ವೇದಜ್ಞಾನಾಬ್ಧಿಚಂದಿರಂ ದುರ್ಮತಧ್ವಾಂತಮಾರ್ತಂಡಂ ಸತ್ಯಧ್ಯಾನಮುನಿಂ ಭಜೆ. ಸತ್ಯಾಭಿಜ್ಞಕರಾಬ್ಜೋತ್ಥಾನ್ ಪಂಚಾಶದ್ವರ್ಷಪೂಜಕಾನ್ ಸತ್ಯಪ್ರಮೋದತೀರ್ಥಾರ್ಯಾನ್ ನೌಮಿನ್ಯಾಯ ಸುಧಾರತಾನ್. ಶಾಸ್ತ್ರೇಷು ಪಾರದರ್ಶ್ವಾನಂ ಶಾಸ್ತ್ರಜ್ಞೇಷು ಚ ವತ್ಸಲಂ ದೀನಭಕ್ತೋದ್ಧಾರಕರಂ ಸತ್ಯಾತ್ಮಾನಂ ಗುರುಂ ಭಜೆ. ವಿದ್ಯಾಪೀಠವಿದಾತಾರಂ ವಿದ್ಯಾವಾರಿಧಿಚಂದಿರಂ ವಿದ್ಯಾರ್ಥಿವತ್ಸಲಂ ವಂದೇ ಮಹಾಮಹಿಮಸದ್ಗುರುಂ. ಆಪಾದಮೌಲಿಪರ್ಯಂತಂ ಗುರುಣಾಂ ಆಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಶ್ರೀ ಗುರುಭ್ಯೋ ನಮಃ ಹರಿ ಓಂ. ಭೀಷ್ಮಾಚಾರ್ಯರು ತಮ್ಮ ತಂದೆ ಇಷ್ಟಪಟ್ಟಂತಹ ಸತ್ಯವತಿ ದೇವಿಯನ್ನು ತಂದು ಆ ದಾಶರಾಜ, ಸತ್ಯವತಿ ದೇವಿಯ ತಂದೆ ದಾಶರಾಜ ಹೇಳಿದ ಎಲ್ಲ ನಿಯಮಕ್ಕೆ ಬದ್ಧನಾಗಿ ನಾನು ಮದುವೆಯೇ ಮಾಡಿಕೊಳ್ಳುವುದಿಲ್ಲ, ಆ ಬ್ರಹ್ಮಚರ್ಯವನ್ನು ಪರಿಪಾಲನೆ ಮಾಡ್ತೇನೆ, ಆ ಜನ್ಮ ಬ್ರಹ್ಮಚರ್ಯವನ್ನು ಪರಿಪಾಲನೆ ಮಾಡ್ತೇನೆ ಅಂತ ಹೇಳಿ ಭೀಕರವಾದ ಪ್ರತಿಜ್ಞೆಯನ್ನು ಮಾಡಿ ಭೀಷ್ಮ ಅಂತ ಹೇಳಿ ದೇವತೆಗಳಿಂದ ಬಿರುದನ್ನು ಪಡೆದು ಪುಷ್ಪವೃಷ್ಟಿಯನ್ನು ಮಾಡಿಸಿಕೊಂಡಂತಹ ಮಹಾನುಭಾವ ಭೀಷ್ಮಾಚಾರ್ಯರು ತನ್ನ ತಂದೆಗೆ ತಾನು ಅಪೇಕ್ಷೆ ಪಟ್ಟಂತಹ ಕನ್ಯೆಯನ್ನು ತಂದು ಮದುವೆ ಮಾಡಿಸಿದ್ದಾನೆ. ಆಗ ಸಂತೋಷಪಟ್ಟು ಶಂತನು ಸ್ವಚ್ಛಂದ ಮೃತ್ಯುತ್ವವನ್ನು ವರವನ್ನಾಗಿ ಕೊಟ್ಟಿದ್ದಾನೆ. ನೀನು ಯಾವಾಗ ಬೇಕೋ ಆಗ ನೀನು ಸಾಯಬಹುದು ಅಂತ ಹೇಳಿ ಸ್ವಚ್ಛಂದ ಮೃತ್ಯುತ್ವವನ್ನು ತಾನು ಕೊಟ್ಟಿದ್ದಾನೆ. ಅಜೇಯತ್ವ, ಯುದ್ಧದಲ್ಲಿ ನಿನ್ನನ್ನು ಸೋಲಿಸುವವರು ಯಾರೂ ಆಗಬಾರ್ದು, ನೀನು ಎಲ್ಲರನ್ನು ಗೆಲ್ಲಬೇಕು. ಅದೃಶ್ಯತ್ವ ಅಂತ ಹೇಳಿ ವರಗಳನ್ನು ಕೊಟ್ಟು ಸಂತೋಷ ಪಡಿಸಿದ್ದಾನೆ. ಇಷ್ಟು ಕಥೆ ನೀವು ಕೇಳಿದ್ದಾಯಿತು. ಯುದ್ಧೇಶು ಭೀಷ್ಮಸ್ಯ ನೃಪೋತ್ತಮೋಸೋ ರೇಮೇ ತಯೇವಾಬ್ಧಗಣಾನ್ ಬಹುಶ್ಚ ಲೇಭೇ ಚ ಚಿತ್ರಾಂಗದ ಮತ್ರ ಪುತ್ರಂ ತಥಾ ದ್ವಿತೀಯಂಚ ವಿಚಿತ್ರವೀರ್ಯಂ. ಆ ಸತ್ಯವತಿ ದೇವಿ ಮತ್ತು ಶಂತನು ಇವರಿಬ್ಬರಲ್ಲಿ, ನನ್ನ ಕಡೆ ನೋಡ್ರಿ, ಇವರಿಬ್ಬರಲ್ಲಿ ಹುಟ್ಟಿದಂತಹ ಎರಡು ಸಂತಾನ, ಒಂದು ಚಿತ್ರಾಂಗದ ಮತ್ತೊಂದು ವಿಚಿತ್ರವೀರ್ಯ. ಹಾಗಾಗಿ ತಯೋಶ್ಚ ಬಾಲ್ಯೆ ವ್ಯಧುನೋಚ್ಚರೀರಂ ಜೀರ್ಣೇನ ದೇಹೇನ ಹಿ ಕಿಂ ಮಮೇತಿ. ಆಗ ಶಂತನು, ಇವರಿಬ್ಬರು ಚಿಕ್ಕವರಿದ್ದಾರೆ, ಯಾರು? ಚಿತ್ರಾಂಗದ ಮತ್ತು ವಿಚಿತ್ರವೀರ್ಯ. ಚಿತ್ರಾಂಗದ ವಿಚಿತ್ರವೀರ್ಯರಿಬ್ಬರು ಸಣ್ಣವರಿರುವಾಗಲೇನೆ ಶಂತನು ತನ್ನ ದೇಹವನ್ನು ಬಿಟ್ಟು ಮೂಲರೂಪಿಯಾದ ತನ್ನ ಮೂಲ ರೂಪವನ್ನು ಸೇರಿಬಿಡ್ತಾನೆ. ಯಾಕೆ? ತನ್ನ ಯೋಗದ ಸಾಮರ್ಥ್ಯದಿಂದ ಜೀರ್ಣವಾದ ದೇಹವನ್ನು ಇಟ್ಟುಕೊಂಡು ಸಾಧನೆ ಮಾಡಲಿಕ್ಕಾಗೋದಿಲ್ಲ, ಸಾಕು ನಾನು ಬೇಕಾದಷ್ಟು ಸಾಧನೆ ಆಯಿತು ಅಂತ ಬಿಟ್ಟು ಹೋಗಿಬಿಡ್ತಾನೆ. ಯಾರೂ ಅವನನ್ನು ಬಲಾತ್ಕಾರದಿಂದ ಸಾಯಿಸಿದ್ದಲ್ಲ, ಅಥವಾ ಯಮದೇವರು ಬಂದು ಅವನನ್ನು ಕರೆದುಕೊಂಡು ಹೋದದ್ದಲ್ಲ. ಸ್ವೇಚ್ಛೆಯ ವರ್ಣತ್ವಂ ಸ ಪ್ರಾಪ ಅನಿಚ್ಛೆಯ ತನುಹು. ಸ್ವೇಚ್ಛೆಯ, ತನ್ನ ಸ್ವೇಚ್ಛಾನುಸಾರವಾಗಿ ತನ್ನ ದೇಹವನ್ನು ಬಿಟ್ಟಿದ್ದಾನೆ. ಯಾರು? ಶಂತನು. ಶಂತನು ಹೇಗೆ ಸತ್ತ?
ಹೇಗೆ ಬಿಟ್ಟು ಭೂಲೋಕವನ್ನು ಬಿಟ್ಟು ಹೇಗೆ ಪರಲೋಕಕ್ಕೆ ಹೋದ, ಇದು ನಮಗೆ ಗೊತ್ತಿರಬೇಕು. ಸ್ವೇಚ್ಛೆಯ ವರ್ಣತ್ವಂ ಸ ಪ್ರಾಪ ನಾನಿಚ್ಛಯಾತನು ತಸ್ಮಿನ್ ಕಾಲೇ ತ್ಯಜ್ಯತೆ ಹಿ ಬಲಬದ್ಧಿರ್ವದಂಭಿನ. ಆಗಿನ ಕಾಲದಲ್ಲಿ ದೇಹವನ್ನು ಬಿಡಬೇಕು ಅಂತಾದರೆ ತಾನು ಸ್ವೇಚ್ಛಾನುಸಾರವಾಗಿ ದೇಹ ಬಿಡಬೇಕು, ಅಥವಾ ತನ್ನಕ್ಕಿಂತ ಬಲವಂತ ಸಾಮರ್ಥ್ಯ ಇದ್ದವರು ಬಲವಂತರಾದವರು ಬಂದು ಇವನನ್ನು ಸಂಹಾರ ಮಾಡಬೇಕು, ಹಾಗೇ ತಾನು ದೇಹವನ್ನು ಬಿಡಬೇಕೇ ಹೊರತು ಆತ್ಮಹತ್ಯೆಯನ್ನು ಮಾಡಿಕೊಳ್ಳುವುದು ಪ್ರಸಂಗ ಇದ್ದಿದ್ದಿಲ್ಲ. ಆತ್ಮಹತ್ಯೆ ಮಾಡಿಕೊಳ್ಳಬಾರದು ಅಂತ ಶಾಸ್ತ್ರ ಧರ್ಮ ಹಿಂದೆ ನಾವು ಕೇಳಿದ್ದೇವೆ. ಒಬ್ಬ ಋಷಿಗಳ ಪ್ರಸಂಗದಲ್ಲಿ ರಾಮಚಂದ್ರ ದೇವರ ಎದುರಿಗೆ ಬಂದಾಗ ಆ ಋಷಿಗಳು ತಾವು ಅತಿಜೀರ್ಣ ತಪೋಹೀನಾ ಅಂತ ಕಥಂಚಿನ್ ಮೃತಿಮಾಪ್ನುಯು ಅಂತ 5ನೇ ಅಧ್ಯಾಯದಲ್ಲಿ ನಾವು ಕೇಳಿದ್ದೇವೆ. ಅದೇ ಮಾತು ಇಲ್ಲಿ ಬರ್ತದೆ. ಅತಿಸಕ್ತ ತಪೋಹೀನಾ ಬಂತದೆ. ಅತಿಸಕ್ತ ತಪೋಹೀನ ಕಥಂಚಿನ್ ಮೃತಿಮಾಪ್ನುಯು ನಾನಿಚ್ಛಯಾಪಿ ಯಥಾ ಮೃತ ಚಿತ್ರಾಂಗದಾನುಜ. ಇದೇ ಚಿತ್ರಾಂಗದ ತಮ್ಮನಾದ ವಿಚಿತ್ರವೀರ್ಯ ತಾನು ಅತೀ ಭೋಗಾಸಕ್ತನಾದದ್ದರಿಂದ ಸತ್ತು ಹೋಗ್ತಾನೆ. ಮತ್ತು ಅಷ್ಟೇ ಅಲ್ಲ, ಈ ಔರ್ಧ್ವದೇಹಿಕ ಕರ್ಮಗಳನ್ನು ಮಾಡ್ತಾರೆ. ಯಾರು? ಭೀಷ್ಮಾಚಾರ್ಯರು. ಯಾರ್ದು? ತನ್ನ ತಂದೆಯಾದ ಶಂತನುವ ಔರ್ಧ್ವದೇಹಿಕ ಕರ್ಮಗಳನ್ನು ಎಲ್ಲ ಮಾಡ್ತಾರೆ. ರಾಜ್ಯದಲ್ಲಿ ಯಾರನ್ನು ಕೂಡಿಸಬೇಕು? ಆಗ ರಾಜ್ಯೇ ಚಿತ್ರಾಂಗದಂ ವೀರಂ ಯೌವರಾಜ್ಯೇ ತಥಾನುಜಂ. ಚಿತ್ರಾಂಗದನನ್ನು ರಾಜ್ಯದಲ್ಲಿ ಕೂಡಿಸ್ತಾನೆ. ಯೌವರಾಜ್ಯದಲ್ಲಿ ತನ್ನ ತಮ್ಮನಾದ ವಿಚಿತ್ರವೀರ್ಯನನ್ನು ತಾನು ಕೂಡಿಸ್ತಾನೆ. ಇಬ್ಬರು ತಮ್ಮ ಮಕ್ಕಳೇ, ತಮ್ಮಂದರೆ ಚಿತ್ರಾಂಗದ ಹಾಗೂ ವಿಚಿತ್ರವೀರ್ಯ. ಯಾರ ತಮ್ಮ? ಭೀಷ್ಮಾಚಾರ್ಯರ ತಮ್ಮ. ಅವರನ್ನೇ ತಾನು ಪ್ರತಿಜ್ಞೆ ಮಾಡಿರ್ತಾನೆ, ನಿನ್ನಲ್ಲಿ ಅಂದರೆ ದಾಶರಾಜನ ಮಗಳಲ್ಲಿ ಹುಟ್ಟುವ ಸಂತಾನವನ್ನೇ ರಾಜ್ಯದಲ್ಲಿ ಕೂಡಿಸ್ತೇನೆ ಹೊರತು ನಾನು ಕೂಡುವುದಿಲ್ಲ, ನನ್ನ ಮಕ್ಕಳನ್ನು ಕೂಡಿಸೋದಿಲ್ಲ, ಮಕ್ಕಳಾಗುವ ಪ್ರಸಂಗವೇ ಇಲ್ಲ, ನಾನು ಮದುವೆ ಮಾಡಿಕೊಳ್ಳೋದಿಲ್ಲ ಅಂತ ಪ್ರತಿಜ್ಞೆ ಮಾಡಿರ್ತಾನೆ. ಆ ಪ್ರತಿಜ್ಞೆ ಅನುಸಾರವಾಗಿಯೇ ಮಾಡೋದೊಂದು ಹೇಳೋದೊಂದು ಆಗಬಾರ್ದು, ಅಥವಾ ಹೇಳೋದೊಂದು ಮಾಡೋದೊಂದು ಆಗಬಾರ್ದು. ಹಾಗಾಗಿ ಭೀಷ್ಮಾಚಾರ್ಯರು ತಾವು ಆಡಿದ್ದ ಮಾತನ್ನು ತಿಳಿಸಿಕೊಡ್ತಾರೆ, ನಡೆಸಿಕೊಡ್ತಾರೆ. ರಾಜ್ಯೇ ಚಿತ್ರಾಂಗದಂ ವೀರಂ ಯೌವರಾಜ್ಯೇ ಅಸ್ಯ ಅನುಜಂ. ವಿಚಿತ್ರವೀರ್ಯನನ್ನ ಯವರಾಜ್ಯದಲ್ಲಿ ಕೂಡಿಸಿ ಚಿತ್ರಾಂಗದೇನ ನಿಹತೋ ನಾಮ ಸ್ವಂ ತ್ವಪರಿತ್ಯಜನ್ ಚಿತ್ರಾಂಗದೋ ಕೃತೋ ಅದ್ವಿಹಾಹ. ಏನಾಯ್ತು ಒಂದು ದಿವಸ? ವಿಚಿತ್ರ ನೋಡ್ರಿ ಕಥೆಗಳು. ಒಂದು ದಿವಸ ಕಾಡಿಗೆ ಹೋಗಿದ್ದಾನೆ, ಒಬ್ಬ ಗಂಧರ್ವ ಬಂದಿದ್ದಾನೆ. ಚಿತ್ರಾಂಗದ ಅಂತ ಒಂದು ಹೆಸರು. ಅವನು ಜಗಳಾಡಿದ್ದಾನೆ ಭೀಷ್ಮಾಚಾರ್ಯರ ತಮ್ಮನ ಹತ್ರ, ಶಂತನುನ ಮಗನ ಹತ್ರ. ಏನಂತ ಜಗಳಾಡಿದ್ದಾನೆ? ನೀನು ನನ್ನ ಹೆಸರಿಟ್ಟುಕೊಂಡು ಅದನ್ನು ಬದಲಾಯಿಸು. ಇವನ ಹೆಸರೇನು? ಚಿತ್ರಾಂಗದ. ಅವನ ಹೆಸರೇನು? ಗಂಧರ್ವನ ಹೆಸರು ಚಿತ್ರಾಂಗದ. ಹಾಗಾಗಿ ನನ್ನ ಹೆಸರು ಇಟ್ಟುಕೊಂಡಿದ್ದಿ ನೀನು ನಿನ್ನ ಹೆಸರು ಬದಲಾಯಿಸು. ನಾನಂತ ನಮ್ಮ ಅಪ್ಪ ಇಟ್ಟಿದ್ದ, ನಾನ್ಯಾಕೆ ಬದಲಾಯಿಸಲಿ? ನೀ ಹೇಳಿದ್ದಕ್ಕೆ ನಾನು ಚೇಂಜ್ ಮಾಡೋದಿಲ್ಲ, ನಾನು ಬದಲಾಯಿಸೋದಿಲ್ಲ. ಹಾಗಾದರೆ ನಾನು ಯುದ್ಧ ಆಡ್ತೇನೆ. ಆಡು. ಯುದ್ಧವಾಡಿ ಹೆಸರು ಬದಲಾಯಿಸದೇ ಇರೋ ಕಾರಣಕ್ಕೆ ಅವನನ್ನು ಕೊಂದು ಹಾಕಿಬಿಟ್ಟಿದ್ದೆ. ಹೇಗಿದೆ ನೋಡ್ರಿ ಕಥೆ. ಚಿತ್ರಾಂಗದೇನ ನಿಹಿತೋ ನಾಮ ಸ್ವಂ ತ್ವಪರಿತ್ಯಜನ್ ಚಿತ್ರಾಂಗದೋ ಅಕೃತೋ ದ್ವಾಹ. ಅವನು ವಿವಾಹ ಆಗಿಲ್ಲ ಪಾಪ, ಒಂದಿನ ಮದುವೆ ಆಗಿಲ್ಲ, ಸಣ್ಣವರವರು ಮದುವೆ ಆಗಿಲ್ಲ. ಮದುವಾಗದೇನೆ ಗಂಧರ್ವೇಣ ಮಹಾರಣೆ. ಚಿತ್ರಾಂಗದ ಎಂಬ ಗಂಧರ್ವದಿಂದ ಭೀಷ್ಮಾಚಾರ್ಯರ ತಮ್ಮ ಶಂತನುವನ ಮಗ ದೊಡ್ಡವನು ಅವನು ತೀರಿ ಹೋಗ್ಬಿಟ್ಟ. ಆಗ ಏನು ಮಾಡಬೇಕು? ಏನು ದಡ್ತನ ಆಯ್ತದು? ಹಾಗೆ ತಿರುಗಿ ಬಂದುಬಿಟ್ಟಿದ್ರೆ ಮುಗಿದೋದು. ಏನಪ್ಪ, ಹೌದು ಹೆಸರು ಚೇಂಜ್ ಮಾಡ್ಕೋತೀನಿ ಅಂತ ಹೇಳಿ ಬಂದುಬಿಟ್ರೆ ಮುಗಿದೋಗಿತ್ತು. ಗಂಧರ್ವ ಇವನು ಕೊಂದು ಹಾಕಿದ ಅಂತ ಸುದ್ದಿ ಎಲ್ಲ ಕಡೆಗೆ ಹರಡ್ತು. ಆಗ ರಾಜ್ಯದಲ್ಲಿ ಸಿಂಹಾಸನ ಖಾಲಿ ಬಿತ್ತು. ಮತ್ತೆ ಯಾರನ್ನು ಕೂಡಿಸಬೇಕು? ಅವನ ತಮ್ಮ ಇದ್ದಾನೆ. ವಿಚಿತ್ರ ವೀರ್ಯಂ ರಾಜಾನಂ ಕೃತ್ವಾ ಭೀಷ್ಮೋ ಅನ್ವಪಾಲಯತ. ರಾಜ್ಯವನ್ನು ನಡೆಸುವನು, ಪ್ರಜಾರಕ್ಷಣೆ ಮಾಡುವನು, ದುಷ್ಟರನ್ನ ನಿಗ್ರಹ ಮಾಡೋದು ಭೀಷ್ಮಾಚಾರ್ಯರೇ. ಆದರೆ ರಾಜ್ಯದ ಸಿಂಹಾಸನದಲ್ಲಿ ಮಾತ್ರ ಕೂತಿಲ್ಲ. ಎಲ್ಲ ಕಡೆಯಿಂದ ರಕ್ಷಾಕವಚರಾಗಿ ಭೀಷ್ಮಾಚಾರ್ಯರೇ ರಾಜ್ಯವನ್ನು ಪರಿಪಾಲನೆ ಮಾಡುವುದು. ಆದರೆ ಸಿಂಹಾಸನದಲ್ಲಿ ಮಾತ್ರ ಮತ್ತೆ ತಮ್ಮ ತಮ್ಮನಾದ ವಿಚಿತ್ರ ವೀರ್ಯನನ್ನೇ ಕೂಡಿಸಿದ್ದಾರೆ. ಆಗ ಇವನು ಮದುವೆ ಆಗಬೇಕು. ಚಿತ್ರಾಂಗದ ಮದುವೆ ಆಗದೇನೆ ಸತ್ತು ಹೋಗ್ಬಿಟ್ಟ. ವಿಚಿತ್ರ ವೀರ್ಯನಿಗೆ ಮದುವೆ ಆಗಬೇಕು ಅಂತ ಹೇಳಿ ಕಾಶಿರಾಜನ ಪಟ್ಟಣಕ್ಕೆ ಹೋಗಿ ಅವರ 3 ಮಂದಿ ಮಕ್ಕಳು, ಹೆಣ್ಣು ಮಕ್ಕಳು,
ಅಂಬಾಲಿಕಾ, ಅಂಬಿಕಾ ಅಂತ 3 ಜನ ಹೆಣ್ಣು ಮಕ್ಕಳಿದ್ದರು. ಆ 3 ಜನ ಹೆಣ್ಣು ಮಕ್ಕಳನ್ನು ಯುದ್ಧವಾಡಿ ಯುದ್ಧಕ್ಕೆ ಬಂದಂಥವ್ರನ್ನೆಲ್ಲ ಸೋಲಿಸಿ ಈ 3 ಜನನನ್ನು ಕರೆದುಕೊಂಡು ಬಂದಿದ್ದಾರೆ. ಅಲ್ಲಿ ಒಬ್ಬಳು ಅಂಬಾ ಅನ್ನವಳು ಸ್ವರ ಎತ್ತಾಳೆ, ಭೀಷ್ಮ ನನ್ನನ್ನು ಬಿಟ್ಟುಬಿಡು, ನಾನು ಸಾಲ್ವನನ್ನು ಅಪೇಕ್ಷಾಪಟ್ಟಿದ್ದೇನೆ, ಶಲ್ಯನನ್ನು ಅಪೇಕ್ಷಾಪಟ್ಟಿದ್ದೇನೆ, ಹಾಗಾಗಿ ಅವನ ಜೊತೆಗೆ ನಾನು ಮದುವೆ ಮಾಡಿಕೊಳ್ತೇನೆ, ನಾನು ಅವನು ಪ್ರೀತಿ ಮಾಡಿದ್ದೇನೆ, ನನ್ನನ್ನು ಬಿಟ್ಟುಬಿಡು ಅಂದಾಗ ಪ್ರಾಣಿ ಗ್ರಹಣಕಾಲೇತು ಬ್ರಹ್ಮದತ್ತಸ್ಯ ವೀರ್ಯವಾನ್ ವಿಜಿತ್ಯ ತಂ ಸಾಲ್ವರಾಜ ಶಲ್ಯ ಅಲ್ಲ ಸಾಲ್ವರಾಜ, ಆ ಸಾಲ್ವರಾಜನನ್ನು ನಾನು ಅಪೇಕ್ಷಾಪಟ್ಟಿದ್ದೇನೆ. ಮದುವೆ ಆದಮೇಲೆ ಹೇಳಿಲ್ಲ, ಪುಣ್ಯಕ್ಕೆ ಮದುವೆ ಆಗೋಕ್ಕಿಂತ ಮುಂಚೆನೇ ಭೀಷ್ಮಾಚಾರ್ಯ ಆಯಿತು ಸರಿ ಹೋಗ್ಬಿಡು ನೀನು, ಏನು ನಮಗೇನು ಚಿಂತೆ ಇಲ್ಲ, ಇಬ್ಬರಿದ್ದರೆ ಸಾಕು. ಅಂಬಿಕಾ ಅಂಬಾಲಿಕಾ ಇವರಿಬ್ಬರ ಜೊತೆಗೆ ಅಂದರೆ ಇವರಿಬ್ಬರನ್ನ ತನ್ನ ತಮ್ಮನಿಗೆ ಕೊಟ್ಟು ಮದುವೆ ಮಾಡ್ತಾರೆ. ಕಾಶಿರಾಜನ ಪಟ್ಟಣಕ್ಕೆ ಹೋಗಿ, ಕ್ಷತ್ರಿಯರ ಧರ್ಮ ಇದು, ಅಪಹಾರ ಮಾಡಿಕೊಂಡು ಬರುವುದಲ್ಲ, ಗೆದ್ದು ತಂದುಕೊಂಡು ಬಂದು ತನ್ನ ತಮ್ಮನಿಗೆ ಈ 2 ಹೆಣ್ಣನ್ನು ಕೊಟ್ಟು ಮದುವೆ ಮಾಡ್ತಾನೆ. ಅಂಬ ಅಪಸ್ವರ ಎತ್ತಿದ್ಲು, ಬಿಟ್ಬಿಟ್ಟ, ಹೋಗು ಸಾಲ್ವರಾಜನ ಹತ್ರ ಹೋಗು ನೀನು ಅಂದಾಗ ಕಥೆ ನೋಡ್ರಿ ಹೇಗೆ ಪ್ರಾರಂಭವಾಗ್ತದೆ. ಪಾಣಿಗ್ರಹಣ ಕಾಲೇತು ಬ್ರಹ್ಮದತ್ತಸ್ಯ ವೀರ್ಯಾನ್ ವಿಜಿತ್ಯ ತಂ ಸಾಲ್ವರಾಜಂ ಸಮೇತಾನ್ ಕ್ಷತ್ರಿಯಾನಪಿ ಅಂಬಾಲಿಕಾ ಅಂಬಿಕೆಯೇ ತತ್ರ ಸಂವಾದಂ ಚಕ್ರದ ಶುಭೆ ಅಂಬಾಸಾ ಭೀಷ್ಮ ಭಾರ್ಯೇವ. ಈ ಅಂಬ ಯಾರು ಹೇಳಿದ್ದಲ್ಲ, ಸಾಲ್ವರಾಜನ್, ನಾನು ನಿನ್ನ ತಮ್ಮನಾದ ವಿಚಿತ್ರ ವೀರ್ಯನನ್ನು ಅಪೇಕ್ಷಾ ಪಡುವುದಿಲ್ಲ, ನನ್ನ ಮನಸ್ಸಿನಲ್ಲಿದ್ದವನು ಸಾಲ್ವ, ಆ ಸಾಲ್ವನನ್ನೇ ಮದುವೆ ಮಾಡುತ್ತೇನೆ, ನನ್ನನ್ನು ಬಿಟ್ಟುಬಿಡು, ಆಯಿತು ಹೋಗು ಅಂತ ಕಳಿಸಿದ್ರು. ಆ ಅಂಬ ಯಾರು? ಪೂರ್ವ ಜನ್ಮದಲ್ಲಿ ಭೀಷ್ಮನ ಹೆಂಡತಿಯಾಗಿದ್ದಳು. ಯಾರು ಭೀಷ್ಮ? ಯಾರು? ದ್ಯುನಾಮಕ ವಸು. ಅವನ ಹೆಂಡತಿ ಯಾರು? ವರಾಂಗಿ. ಇವರಿಬ್ಬರು ಭೂಮಿಯಲ್ಲಿ ಹುಟ್ಟು ಬರಲಿಕ್ಕೆ ಕಾರಣ ಏನಾಯಿತು? ಶಾಪ. ಯಾಕೆ ಶಾಪ ಸಿಕ್ತು? ವಶಿಷ್ಠರ ಕಾಮಧೇನುವನ್ನು ಅಪಹಾರ ಮಾಡಬೇಕು, ಧೇನುವನ್ನು ಅಪಹಾರ ಮಾಡಬೇಕು ಅಂತ ವರಾಂಗಿ ತಾನು ಕಿವಿ ಮಾತನ್ನು ಹೇಳಿದ್ದಾಳೆ. ಯಾರಿಗೆ? ದ್ಯುನಾಮಕ ವಸುವಿಗೆ. ಯಾರಿಂದ ಪ್ರಚೋದಿತಳಾಗಿ? ಭೂಲೋಕದಲ್ಲಿ ಸುವಿಂದ ಅಂತನುವ ರಾಜನ ಹೆಂಡತಿಯಾದ ವರಾಂಗಿಯಿಂದ ಪ್ರೇರಿತಳಾದವಳು. ಮತ್ತೆ ನೆನಪು ಮಾಡಿಕೊಡ್ತಾ ಇದ್ದೇನೆ, ಎಲ್ಲ ಕಥೆಗಳು ನೆನಪಿರಬೇಕು. ಹಾಗಾಗಿ ಆ ಶಾಪದಿಂದ ಭೂಲೋಕದಲ್ಲಿ ಹುಟ್ಟಿದ್ದಾರೆ ಯಾರು? ದ್ಯುನಾಮಕ ವಸು. 7 ಜನ ಹುಟ್ಟಬೇಕಾಗಿತ್ತು, ಹುಟ್ಟಿ ಗಂಗಾದೇವಿ ಕೊಂದು ಹಾಕಿಬಿಟ್ಟಿದ್ದಾಳೆ. ಹಾಗಾಗಿ ಗಂಗಾದೇವಿಯನ್ನು ಯಾಕೆ ನೀನು ಕೊಲ್ತಿ ಅಂತ ಪ್ರಶ್ನೆ ಮಾಡಿದ್ದಕ್ಕೆ ಗಂಗಾದೇವಿ ಬಿಟ್ಟು ಹೋಗ್ಬಿಟ್ಲು. ಈಗ ಅಲ್ಲಿ ಶಾಪ ಕೇವಲ ನೀವು ಹುಟ್ಟಬೇಕು ಅಂತಷ್ಟೇ ಅಲ್ಲ, ನಿಮ್ಮ ಗಂಡ ಹೆಂಡಂದರಲ್ಲಿ ಪರಸ್ಪರ ವಿರೋಧ ಹುಟ್ಟಬೇಕು. ಒಬ್ಬರನ್ನು ಸಾಯುವಷ್ಟು ನಿಮ್ಮನ್ನು ನೀವು ಸಾಯುವಲ್ಲ, ಪರಸ್ಪರ ಒಬ್ಬೊಬ್ಬರನ್ನು ಕೊಲ್ಲುವಷ್ಟು ದ್ವೇಷ ಹುಟ್ಟಲಿ ನಿಮ್ಮಲ್ಲಿ. ಪತ್ಯು ಮೃತ ಕಾರಣತ್ವಂ ರಜಯತ, ಪತ್ಯು ಮೃತ ಕಾರಣತ್ವಂ ರಜಯತ ಅಂತ ವಾಕ್ಯ ಬರ್ತದೆ. ಪತ್ತೋ ಮೃತ ಕಾರಣತ್ವಂ ರಜಯತ, ನಿನ್ನ ಗಂಡನನ್ನು ಕೊಲ್ಲುವಷ್ಟು ದ್ವೇಷ ಮಾಡುವಷ್ಟು ದ್ವೇಷ ನಿನ್ನಲ್ಲಿ ಹುಟ್ಟಲಿ. ಈ ಶಾಪ ಕೊಡ್ತಾರೆ ಬ್ರಹ್ಮದೇವರು. ಹಾಗಾಗಿ ಅಂಬಾ ಬೇರೆಯವರು ಯಾರೂ ಅಲ್ಲ, ಭೀಷ್ಮಾಚಾರ್ಯರ ಹೆಂಡತಿಯೇ ಪೂರ್ವಜನ್ಮದಲ್ಲಿ. ಅವಳು ದೇವತಾ ಕನ್ಯೆ, ಭೂಲೋಕದಲ್ಲಿ ಅವತಾರ ಮಾಡಿದ್ದಾಳೆ. ಆದರೆ ಬೇರೆಯವರನ್ನು ಅಪೇಕ್ಷಾ ಪಡುವಂತೆ ಇಲ್ಲ, ತನ್ನ ಗಂಡನನ್ನೇ ಅಪೇಕ್ಷಾ ಪಡಬೇಕು. ಆದರೆ ಶಾಪ ಕೆಲಸ ಮಾಡ್ತಾ ಇದೆ. ತನ್ನ ಗಂಡನ ಮೇಲೆ ಸಿಟ್ಟು ಬಂತು. ಯಾಕೆ ಸಿಟ್ಟು ಬಂತು ಏನು? ಆ ಕಥೆ ಪ್ರಾರಂಭ ಮಾಡ್ತಾರೆ. ಬಹಳ ಗಮನ ಕೊಟ್ಟು ಕೇಳ್ರಿ ಎಲ್ಲರೂ. ಏನು ಕಥೆ ನಡೀತಾ ಇದೆ ನೋಡ್ರಿ. ಆಗ ತಾನು ಅಪಸ್ವರ ಎತ್ತಿದ್ಲು ಅಂತ ನಾನು ಹೇಳಿದೆ. ಅಪಸ್ವರ ಅಂದ್ರೆ ಏನು? ನಾನು ಮದುವೆ ಮಾಡಿಕೊಳ್ಳೋದಿಲ್ಲ ವಿಚಿತ್ರ ವೀರ್ಯರನ್ನ, ನಾನು ಅಪೇಕ್ಷಾ ಪಟ್ಟಿದ್ದು ಸಾಲ್ವನನ್ನ, ಅವನ ಜೊತೆಗೆ ಹೋಗಿ ನಾನು ಮದುವೆ ಮಾಡಿಕೊಳ್ತೇನೆ. ಸರಿ ಆಗಲಿ ಹೋಗು ಅಂದಾಗ ಆ ಸಾಲ್ವನ ಹತ್ರ ಹೋದಾಗ ಸಾಲ್ವಂತಾನೆ ಭೀಷ್ಮ ಕೊಟ್ಟ ಭಿಕ್ಷೆಯನ್ನು ನಾನು ಸ್ವೀಕಾರ ಮಾಡ್ಬೇಕಾ? ಸಾಲ್ವ ಬ್ರಹ್ಮದತ್ತ ಇವರನ್ನ ಗೆದ್ದು ತಾನು ಈ 3 ಜನರನ್ನ ಕರೆದುಕೊಂಡು ಹೋಗಿರ್ತಾನೆ.
ಯಾರು? ಭೀಷ್ಮಾಚಾರ್ಯರು. ಅಲ್ಲಿ ಇವರು 3 ಜನ ಕಾಶಿರಾಜನ ಮಕ್ಕಳಾದ ಅಂಬಾಲಿಕಾ, ಅಂಬಿಕಾ ಮೂರರನ್ನು ಕರೆದುಕೊಂಡು ಹೋಗಬೇಕಾದಾಗ ಸಾಲ್ವ ಮತ್ತು ನನ್ನ ಅಪೇಕ್ಷಾ ಪಟ್ಟ ಹುಡುಗಿಯನ್ನು ಕರೆದುಕೊಂಡು ಹೋಗ್ತಾನಂತೆ. ಯುದ್ಧಕ್ಕೆ ಬಂದಿರ್ತಾನೆ, ಸೋಲಿಸಿಬಿಡ್ತಾನೆ ಭೀಷ್ಮಾಚಾರ ಮಹಾಪರಾಕ್ರಮಿಗಳು. ಪರಶುರಾಮ ದೇವರು, ಬೃಹಸ್ಪತ್ಯಾಚಾರ್ಯರು ಇಬ್ಬರಿಂದ ಅಸ್ತ್ರಶಸ್ತ್ರಗಳನ್ನು 525 ವರ್ಷಗಳ ಕಾಲ ಅಧ್ಯಯನ ಮಾಡಿದ ಮಹಾಧೀರರು. ಹಾಗಾಗಿ ಆರಾಮಾಗಿ ಸೋಲಿಸಿಬಿಟ್ಟಿರ್ತಾರೆ. ಇಕ್ಕಿ ಹೇಳಿದ್ದಕ್ಕೆ ಬಿಟ್ಟು ಕಳಿಸ್ತಾರೆ. ಅವನಂತಾನೆ, ಭೀಷ್ಮರು ಕೊಟ್ಟ ಭಿಕ್ಷೆಯನ್ನು ನಾನು ಸ್ವೀಕಾರ ಮಾಡೋದಿಲ್ಲ, ನೀನು ಭೀಷ್ಮರ ಹತ್ರ ಹೋಗು, ನಾನು ನಿನ್ನನ್ನು ಅಪೇಕ್ಷೆ ಪಟ್ಟಿದ್ದೇನೆ, ಆದರೆ ನಾನು ಸೋತು ಬಿಟ್ಟು ನಿನ್ನನ್ನು, ಹಾಗಾಗಿ ನಿನ್ನನ್ನು ಅಪೇಕ್ಷೆ ಪಡೋದಿಲ್ಲ, ಬಿಟ್ಬಿಡ್ತೇನೆ, ಹೋಗು ಅಂದಾಗಾಯ್ತು ಅಂತ ಹೇಳಿ ಮತ್ತೆ ಭೀಷ್ಮರ ಹತ್ರ ಬಂದ್ಲು. ಹೇಗಿದೆ ನೋಡ್ರಿ, ಮತ್ತೆ ಭೀಷ್ಮರ ಹತ್ರ ಬಂದ್ಲು. ಭೀಷ್ಮರ ಹತ್ರ ಬಂದು ಹೇಳ್ತಾಳೆ, ಇಲ್ಲ ಭೀಷ್ಮಾಚಾರ್ಯರೇ, ಅವ ಸಾಲ್ವ ಅಪೇಕ್ಷೆ ಪಡಲಿಲ್ಲ, ಬಿಟ್ಟುಬಿಟ್ಟ, ಹಾಗಾಗಿ ನಿನ್ನ ತಮ್ಮನಿಗೆ ಮದುವೆ ಮಾಡಿಕೊಡು. ಮದುವೆ ಆಗಿಬಿಟ್ಟಿದೆ ಅವ್ರದ್ದು, ಇನ್ನೇನು ಮತ್ತೆ ಮದುವೆ ಮಾಡೋದಿಲ್ಲ ನಾನು. ಬೇಡ, ನೀವು ಮದುವೆ ಆಗಿರಿ. ಇಲ್ಲ, ನಾನು ಮದುವೆ ಆಗೋದಿಲ್ಲ. ಯಾಕೆ? ನಾನು ಪ್ರತಿಜ್ಞೆ ಮಾಡಿದ್ದೇನೆ, ನನ್ನಲ್ಲಿ ಸಂತಾನವೂ ಆಗೋದಿಲ್ಲ, ನಾನು ಮದುವೆಯೂ ಮಾಡ್ಕೊಳ್ಳೋದಿಲ್ಲ ಅಂತ ಪ್ರತಿಜ್ಞೆ ಮಾಡಿದ್ದೆ. ನೀನು ಮತ್ತೆ ಹೋಗಿ ಕನ್ವಿನ್ಸ್ ಮಾಡು ಸಾಲ್ವನಿಗೆ, ಹೋಗಿ ಅವನೇ ಮದುವೆ ಮಾಡ್ಕೊಂಡು ನೀನು ಅಂದಾಗ ಮತ್ತೆ ಸಾಲ್ವನ ಹತ್ರ ಬರ್ತಾಳೆ. ಹೀಗೆ ಭೀಷ್ಮಾಚಾರ್ಯರು, ಆ ಸಾಲ್ವ ಮತ್ತೆ ಭೀಷ್ಮರನ್ನು ಕಳಿಸ್ತಾನೆ. ಹೀಗೆ 6 ವರ್ಷಗಳ ಕಾಲ ಅಂಬ ಆಚೆ ಈಚೆ ಒದ್ದಾಡ್ತಾಳೆ. ಭಯಂಕರ ಸಿಟ್ಟಾಯ್ತು, ನನ್ನ ಜೀವನ ಹಾಳು ಮಾಡಿದ ಇವನು ಭೀಷ್ಮ. ಆರಾಮ ನಾನು ಕಾಶಿರಾಜರ ಪಟ್ಟಣದಲ್ಲಿ ಇದ್ದೆ, ಸಾಲ್ವನನ್ನು ಅಪೇಕ್ಷಾ ಪಟ್ಟಿದ್ದೆ, ಇವನು ಅಪಹಾರ ಮಾಡಿಕೊಂಡು ಹೋಗಿದ್ದಿಲ್ಲ ಅಂದ್ರೆ ನನ್ನ ಸಾಲ್ವನ ಜೊತೆ ಮದುವೆ ಆಗ್ತಿತ್ತು. ಅಲ್ಲೂ ಇಲ್ಲ, ಇಲ್ಲೂ ಇಲ್ಲ, ಮಧ್ಯದಲ್ಲಿ ಒದ್ದಾಡ್ತಾ ಇದ್ದೇನೆ ಅಂತ ಸಿಟ್ಟು ಬಂದು ತಮ್ಮ ಗುರುಗಳಾದ ಪರಶುರಾಮ ದೇವರ ಹತ್ರ ಹೋಗ್ತಾಳೆ. ಯಾರು ಗುರುಗಳು? ಭೀಷ್ಮಾಚಾರ್ಯರ ಗುರುಗಳಾದ ಪರಶುರಾಮ ದೇವರ ಹತ್ರ. ಪರಶುರಾಮ ದೇವರೇ, ನೀವೇ ಗತಿ, ನಮಗೆ ಶರಣಾಗತರಾದವನ್ನು ಉದ್ಧಾರ ಮಾಡ್ತೀರಿ ಅಂತ ಕೇಳಿದ್ದೇವೆ. ಭೀಷ್ಮರ ಜೊತೆಗೆ ನನ್ನ ವಿವಾಹವನ್ನು ಮಾಡಿಸ್ರಿ, ನನಗೆ ಗತಿ ಇಲ್ಲ ಅಂತಾಗಿದೆ. ಪರಶುರಾಮ ದೇವರು ಮಾತು ಕೊಟ್ಬಿಡ್ತಾರೆ, ಕಾಳಜಿ ಮಾಡಬೇಡ, ಅವಶ್ಯವಾಗಿ ನಾನು ನಿನ್ನ ವಿವಾಹವನ್ನು ಮಾಡಿಸಿಬಿಡ್ತೇನೆ. ಉವಾಚತಾಂ ಸ ತತ್ಯಾಜ ಸಾಗಮತ್ ಸಾಲ್ವಮೇವ ಚ ತೇನಾಪಿ ಸಂಪರಿತ್ಯಕ್ತ್ವಾ ಪರಾಮೃಷ್ಟೇತಿ ಸಾ ಪುನಃ ಭೀಷ್ಮಮಾಪಸೋ ಸನೋ ಅನುಗೃಹೀಯಾತ್ ಪ್ರಯೋಜಸಾಪಿ ಭಾರ್ಗವಂ ಭ್ರಾತುರ್ವಿವಾಹಯಾಮಾಸ ಸಾ ಅಂಬಾಲಿಕೆ ಗತಃ ಭೀಷ್ಮಾಯ ತು ಯಶೋದಾತುಂ ಯುಧೇ ಸ ತೇನ ಭಾರ್ಗವಃ. ವಿಚಿತ್ರ ನೋಡ್ರಿ, ಭೀಷ್ಮಾಚಾರ್ಯರಿಗೆ ನಿನ್ನಿಬ್ಬರನ್ನ ಸೇರಿಸ್ತೇನೆ ಅಂತ ಮಾತು ಕೊಟ್ಬಿಡ್ತಾರೆ. ಯಾರಿಗೆ? ಅಂಬಾ ಅಂತನವಳಿಗೆ. ಯಾರು? ಪರಶುರಾಮ ದೇವರು. ಕಾಳಜಿ ಮಾಡಬೇಡ, ಅವನು ನನ್ನ ಶಿಷ್ಯ, ನಾನು ಹೇಳಿದ ಮಾತೆಲ್ಲ ಕೇಳ್ತಾನ, ಏನು ಕಾಳಜಿ ಮಾಡ, ಏನು ಚಿಂತೆ ಮಾಡಬೇಡ, ನಮ್ಮಿಬ್ಬರನ್ನು ಸೇರಿಸ್ತೇನೆ. ಭರವಸೆ ಬಂತು ಆಕೆಗೆ, ಏನೋ ಧೈರ್ಯ ಬಂತು. ಪರಶುರಾಮ ದೇವರು ಹೇಳಿದ್ದಾರ್ರಿ. ಪರಶುರಾಮ ದೇವರ ಹತ್ರ ಭೀಷ್ಮ ಬಾಯ್ಲಿ ಬಂದರು. ಈ ಹುಡುಗಿನ ಮದುವೆ ಮಾಡ್ಕೋರು ಅಂತ ಭೀಷ್ಮಾಚಾರ್ಯ ಹೇಳಿದರೆ, ಇಲ್ಲ ಆಕೆ ಬಂದಿದ್ಲು, ನಮ್ಮ ತಮ್ಮಂದರಿಗೆ ಕೊಟ್ಟು ಮದುವೆ ಮಾಡ್ಬೇಕಂದ್ವಿ, ಎಲ್ಲ ಸುದ್ದಿ ಹೇಳಿದ್ರು. ನಾನಂತೂ ಆಗೋದಿಲ್ಲ, ಆ ಜನ್ಮ ಬ್ರಹ್ಮಚಾರಿ ಆಗ್ತೇನೆ ಅಂತ ನಾನು ಪ್ರತಿಜ್ಞೆ ಮಾಡಿದ್ದೇನೆ, ನಾನಂತೂ ಮದುವೆ ಆಗಲಿಕ್ಕೆ ಸಾಧ್ಯ ಇಲ್ಲ. ನಾ ಹೇಳ್ತಿದ್ದೇನೆ ಆಗೋದಿಲ್ಲ ಅಂತ ಹೇಳ್ದೆ, ನಾನು ಪ್ರತಿಜ್ಞೆ ಬಿಡೋದಿಲ್ಲ, ಆಗೋದಿಲ್ಲ. ಹಾಗಾದ್ರೆ ಯುದ್ಧ ಆಡು. ಭೀಷ್ಮಾಚಾರ್ಯರು ಪರಶುರಾಮ ದೇವರ ಜೊತೆಗೆ ಯುದ್ಧ ಆಡ್ತಾರೆ, ಪರಸ್ಪರ ಯುದ್ಧ ಆಗ್ತದೆ. ಅನಂತ ಶಕ್ತಿರಪಿಸನ್ನ ಭೀಷ್ಮಂ ನಿಜಗಾಯ. ಆಗ ಭೀಷ್ಮಾಚಾರ್ಯರು ಆ ಪರಶುರಾಮ ದೇವರನ್ನ ಗೆದ್ದು ಬಿಡ್ತಾರೆ. ಪರಶುರಾಮ ದೇವರು ಸೋತು ಹೋಗ್ಬಿಡ್ತಾರೆ. ನಿರ್ವಿಣ್ಯನಾಗಿ, ನೋಡವ ಎಂಥ ಪರಾಕ್ರಮ ಅವನು, ನಿರ್ವಿಣ್ಯನಾಗಿಬಿಟ್ಟೆ ನಾನು, ನನ್ನ ಕೈಗೆ ಶಕ್ತಿ ಇಲ್ಲ, ಅವನನ್ನು ಗೆಲ್ಲುವಷ್ಟು ಭಾರಿ ಪರಾಕ್ರಮಿ ಅವನು ಅಂತ ಹೇಳಿ, ಅನಂತ ಶಕ್ತಿರಪಿ, ಅನಂತಾನಂತ ಶಕ್ತಿ ಸಾಮರ್ಥ್ಯಗಳಿದ್ದ ಪರಶುರಾಮ ದೇವರಾಗಿದ್ದರೂ ಭೀಷ್ಮಾಚಾರ್ಯರ ಮೇಲೆ ಅನುಗ್ರಹ ಮಾಡುವುದಕ್ಕಾಗಿ, ಅವನ ಯಶಸ್ಸನ್ನು ಕೀರ್ತಿಯನ್ನು ಬೆಳೆಸುವುದಕ್ಕಾಗಿಯೂ, ಮತ್ತು ದುಷ್ಟ ಜನರಿಗೆ, ಈ ಪರಶುರಾಮ ಅಂತಂದ್ರೆ ಏನು, ಸಾಮಾನ್ಯ ಒಬ್ಬ ಋಷಿ, ಭೀಷ್ಮಾಚಾರ್ಯರಂತೆ ಸೋತು ಹೋಗ್ಬಿಟ್ಟ, ಇವರೇನು ದೇವರು ಅಂತ ದುಷ್ಟ ಜನರಿಗೆ ಮೋಹನವನ್ನು ಮಾಡುವುದಕ್ಕಾಗಿಯೂ ಪರಮಾತ್ಮ ಭೀಷ್ಮಾಚಾರ್ಯರಿಂದ ಸೋತು ಬಿಟ್ಟ ಪರಮಾತ್ಮ. ಪರಶುರಾಮ ದೇವರು ಸಾಕ್ಷಾತ್ ಭಗವಂತ, ಅನಂತ ಶಕ್ತಿ ಸಂಪನ್ನನಾದವನು. ಆದರೂ ಭೀಷ್ಮಾಚಾರ್ಯರಿಂದ ಸೋತ ಯಾಕೆ
ನಿರ್ವಿಣ್ಯನಾದ ಯಾಕೆ ಅಂತ ಪ್ರಶ್ನೆ ಬಂದರೆ ಭೀಷ್ಮಾಚಾರ್ಯರ ಮೇಲೆ ಅನುಗ್ರಹ ಮಾಡೋದಕ್ಕಾಗಿ ಸೋತ. ಏನು ಅನುಗ್ರಹ? ಪರಶುರಾಮ ದೇವರನ್ನು ಸೋಲಿಸಿದಂಥ ಮಹಾಧೀರ ವೀರ ಪರಾಕ್ರಮಿ ಭೀಷ್ಮ ಅಂತ ಅವನಿಗೆ ಭಾರಿ ಕೀರ್ತಿ ಬರಬೇಕು, ಒಂದು ಕಾರಣ. ಇನ್ನೊಂದು ಕಾರಣ, ದುಷ್ಟ ಜನರಿಗೆ ಭೀಷ್ಮಂ ಸ್ವಭಕ್ತಂ ಯಶಸಾಭಿಪೂರಯನ್ ವಿಮೋಹಯನ್ ಅಸುರಾಂಶ್ಚೈವ ರಾಮ. ಅಸುರರಿಗೆ ಪರಶುರಾಮ ಅಂದ್ರೆ ಏನು, ಭಾರಿ ದುಷ್ಟ ಕ್ಷತ್ರಿಯರನ್ನೆಲ್ಲ ಸಂಹಾರ ಮಾಡಿ 21 ಬಾರಿ ಭೂ ಪ್ರದಕ್ಷಿಣೆ ಹಾಕಿ ಹಾಗೆ ಹೀಗೆ ಅಂತ ತಿಳಿದಿದ್ವೇ ಸಾಮಾನ್ಯ ವ್ಯಕ್ತಿ, ಇವನು ಸಣ್ಣ ವ್ಯಕ್ತಿ ಅಂತ ಅಸುರರಿಗೆ ಮೋಹ ಮಾಡೋದಕ್ಕಾಗಿ ತಾನು ಸೋತು ಹೋದ ಪರಮಾತ್ಮ. ಈ ಎರಡು ಕಾರಣದಿಂದ ಪರಮಾತ್ಮ ಸೋತಿದ್ದಾನೆ. ಶ್ರೀಮದಾಚಾರ್ಯ ತಕ್ಷಣ ನಿರ್ಣಯ ಕೊಡ್ತಾರೆ, ಅನಂತ ಶಕ್ತಿ ಸಕಲಾಂತರಾತ್ಮ ಯ ಸರ್ವವಿತ್ ಸರ್ವವಶೀಚ ಸರ್ವಜಿತ್ ನ ತತ್ ಸಮೋನ್ಯೋಸ್ತಿ ಕಥಂಚ ಕುತ್ರಜಿತ್ ಕಥಂ ಹ್ಯಶಕ್ತಿ ಪರಮಸ್ಯ ತಸ್ಯ. ಅನಂತ ಶಕ್ತಿ ಸಾಮರ್ಥ್ಯವುಳ್ಳವನು, ಸಕಲಾಂತರಾತ್ಮ ಎಲ್ಲರಲ್ಲಿ ಒಳಗಿದ್ದು ಪ್ರೇರಣೆ ಮಾಡುವವನು. ಹಾಗಾಗಿ ಹಿಂದಕ್ಕೆ ರುದ್ರದೇವರು ಬಂದಾಗ ರುದ್ರದೇವರನ್ನು ಶಿಲೋಪಮೋಭೂತ್, ಕಲ್ಲಿನಂತೆ ಮಾಡಿಬಿಟ್ಟ ದೇವರು. ಕಥೆ ಕೇಳಿದ್ದೀರಿ ರಾಮಾವತಾರದಲ್ಲಿ. ಸರ್ವವಿತ, ಎಲ್ಲರನ್ನು ಗೆಲ್ಲವನು, ಎಲ್ಲರನ್ನು ವಶಪಡಿಸುವನು, ಎಲ್ಲರನ್ನು ಸೋಲಿಸುವನು. ದೇವರನ್ನು ಸೋಲಿಸುವನು ಜಗತ್ತಿನಲ್ಲಿ ಯಾರೂ ಇಲ್ಲ. ಆದರೂ ಸ್ವಭಕ್ತಂ, ತನ್ನ ಭಕ್ತನಾದ ಭೀಷ್ಮರನ್ನ ಯಶಸಾಭಿಪೂರಯನ್, ಕೀರ್ತಿಯಿಂದ ತುಂಬುವುದಕ್ಕಾಗಿ ಭಗವಂತ ಅವನ ಜೊತೆಗೆ ಸೋತಂತೆ ನಾಟಕ ಮಾಡಿದ. ನೋಡಮ್ಮ, ನಾನು ನಿನಗೆ ಮಾತು ಕೊಟ್ಟೆ, ಆದರೆ ಏನು ಮಾಡಬೇಕು, ನನ್ನನ್ನು ಮೀರಿಬಿಟ್ಟಿದ್ದಾನು, ಹಾಗಾಗಿ ನನ್ನ ಕಡೆಯಿಂದ ಆಗೋದಿಲ್ಲ ಅಂತ ಭೀಷ್ಮಾಚಾರ್ಯರನ್ನ ಗೆಲ್ಲಿಕ್ಕಾಗೋದಿಲ್ಲ ಅಂತ ಹೇಳಿ, ನಿಮ್ಮಿಬ್ಬರನ್ನು ಕೂಡಿಸ್ಲಿಕ್ಕಾಗೋದಿಲ್ಲ ಅಂತ ಹೇಳಿ ಯಾಕೆ ದೇವರು ಹೀಗೆ ಮಾಡಿದ? 3ನೇ ಕಾರಣವನ್ನು ಹೇಳ್ತಾರೆ ಶ್ರೀಮದಾಚಾರ್ಯ. ಏನು 2 ಕಾರಣಗಳಾಯಿತು? ದುಷ್ಟರನ್ನು ಮೋಹ ಮಾಡೋದಕ್ಕಾಗಿ. ಸಾಮಾನ್ಯ ವ್ಯಕ್ತಿ ಇವನು, ಪರಶುರಾಮ ಅಂದರೆ ಬಹಳ ದೊಡ್ಡ ದೇವರಲ್ಲ. ಮತ್ತೊಂದು ಕಾರಣ, ತನ್ನ ಭಕ್ತನಾದ ಭೀಷ್ಮನ ಯಶಸ್ಸನ್ನ ಕೀರ್ತಿಯನ್ನು ಬೆಳಗಿಸುವುದಕ್ಕಾಗಿ. ಮತ್ತೊಂದು ಕಾರಣ, ಬಹಳ ಬಲವತ್ತರ ಕಾರಣ, ಏನು? ಬ್ರಾಹ್ಮಣನ ಶಾಪ ನಡೆಸುವುದಕ್ಕಾಗಿ ಪರಮಾತ್ಮ ಬಿಟ್ಟ. ಏನು ಶಾಪ? ಯಾರು ಶಾಪ ಕೊಟ್ಟಿದ್ದಾರೆ? ವಶಿಷ್ಠರು ಶಾಪ ಕೊಟ್ಟಿದ್ದಾರೆ. ವಶಿಷ್ಠರ ಅಂತರ್ಯಾಮಿಯಾದ ಬ್ರಹ್ಮದೇವರು ಶಾಪ ಕೊಟ್ಟಿದ್ದಾರೆ. ನಿಮ್ಮಿಬ್ಬರಲ್ಲಿ ಸ್ನೇಹ, ಸಖ್ಯ, ಗೆಳತನ, ಗಂಡ ಹೆಂಡಂದರಾಗುವ ಪ್ರಸಂಗ ಬರಬಾರದು, ನಿಮ್ಮಿಬ್ಬರಲ್ಲಿ ವಿರೋಧ ಬರಬೇಕು ಅಂತ ಶಾಪ ಕೊಟ್ಟಿದ್ದನ್ನು ನಡೆಸುವುದಕ್ಕಾಗಿ ಪರಮಾತ್ಮ ತಾನು ಸೋತ. ಗಮನದಲ್ಲಿರ್ಬೇಕು ನಮಗೆ, ಪರಮಾತ್ಮ ಸೋತ ಯಾಕೆ ಅಂತ ಅನ್ನೋದು ಗಮನ ಇರಬೇಕು. ಹಾಗಾಗಿ ದರ್ಶಯನ್ನಪಿ ಮೋಹಾಯ ನೈವ ವಿಷ್ಣುಸ್ತಥೇ ತಥಾ ಭವೆ ಏವಮಾದಿಪುರಾಣೋಕ್ತಾದ್ ವಾಕ್ಯಾತ್ ರಾಮಸ್ತಥಾ ಜಯೀ ಯಶೋ ಭೀಮಸ್ಯ ತತ್ವಾತು ಸಾಂಬಾಂತಂ ಶರಣಾಗತಂ. ಆಗ ಉನ್ಮುಚ್ಯ ಭರ್ತು ದ್ವೇಷಾತ್, ಸಿಟ್ಟಾಯ್ತು, ಇನ್ನ ಹೆಚ್ಚು ಸಿಟ್ಟಾಯಿಲ್ಲ. ಆ ಭರ್ತುನ ಮೇಲೆ, ತನ್ನ ಗಂಡನ ಮೇಲೆ ಸಿಟ್ಟಿಗೆ ಬಂದು ತಾನೇನು ಮಾಡ್ತಾಳೆ? ಶಂಕರಂ ತಪಃ, ರುದ್ರದೇವರನ್ನು ಕುರಿತು ತಪಸ್ಸು ಮಾಡ್ತಾಳೆ. ಏನು ತಪಸ್ಸು ಮಾಡ್ತಾಳೆ? ಭೀಷ್ಮರನ್ನ ಕೊಲ್ಲುವ ಸಾಮರ್ಥ್ಯ ನನಗೆ ಬರಬೇಕು. ಅನಂತರಂ ಶಿಖಂಡಿನಿತ್ವಾತ್ ತದಾ ಸಾ ಶಂಕರಂ ತಪಃ ಭೀಷ್ಮಸ್ಯ ನಿಧನಾರ್ಥಾಯ ಪುಂಸ್ವಾರ್ಥಂ ಸ ಚಕಾರಃ. ಭೀಷ್ಮರನ್ನು ಕೊಲ್ಲುವ ಶಕ್ತಿ ನನಗೆ ಬರಬೇಕು ಅಂದಾಗ ಆಗಲಿ ಅಂತ ಹೇಳಿದರು. ನೀನೊಂದು ಕೆಲಸ ಮಾಡು, ಭೀಷ್ಮರನ್ನು ಕೊಲ್ಲಬೇಕಲ್ಲ, ಒಂದು ಮಾಲೆ ಕೊಡ್ತೇನೆ. ಆ ಮಾಲೆ ಯಾರು ಹಾಕೋತಾರ ನೋಡು, ಅವರಿಗೆ ಭೀಷ್ಮರನ್ನು ಸಂಹಾರ ಮಾಡುವ ಶಕ್ತಿ ಸಾಮರ್ಥ್ಯ ಬರುತ್ತದೆ ಅಂತ ಹೇಳಿ ರುದ್ರದೇವರನ್ನು ಒಲಿಸಿ ರುದ್ರದೇವರಿಂದ ಮಾಲೆಯನ್ನು ತೆಗೆದುಕೊಂಡು ಬಂದ್ಲು. ಯಾರು? ಅಂಬಾ. ಮಾಲೆಯನ್ನು ತೆಗೆದುಕೊಂಡು ಕೈಯಲ್ಲಿ ಇಟ್ಕೊಂಡ್ಲು. ಭೀಷ್ಮೋ ಯಥಾ ತ್ವಾಂ ಗೃಹೀಯಾತ್ ತಥಾ ಕುರ್ಯಾಮ್ ಇತೀರಿತಂ ರಾಮೇಣ ಸತ್ಯಂ ತಶ್ಚಕ್ರೆ ಭೀಷ್ಮೇ ದೇಹಾಂತರಂ ಗತೆ. ಮತ್ತೊಂದು ಮಾತು ಬಿಟ್ಟೆ ನಾನು. ಭೀಷ್ಮಾಚಾರ್ಯರಿಗೆ, ಅಂಬಾ ಅಂತನೋಳಿಗೆ ಪರಶುರಾಮ ದೇವರು ಒಂದು ಮಾತು ಕೊಡ್ತಾರೆ, ನಿಮ್ಮಿಬ್ಬರನ್ನ ನಾನು ಕೂಡಿಸ್ತೇನೆ. ಕೂಡಿಸ್ಲೇ ಇಲ್ಲಲ್ಲ, ಕೊನೆಗೆ ಬಿಟ್ಟು ಹೋಗ್ಬಿಟ್ರು, ಜಾರಿಕೊಂಡು ಹೋಗ್ಬಿಟ್ರು. ಏನೋ ಮಾತು ನಡೆಸಬೇಕು, ಬ್ರಾಹ್ಮಣನ ಮಾತು ನಡೆಸಬೇಕು, ಓಕೆ. ದುಷ್ಟರಿಗೆ ಮೋಹನ ಆಗಬೇಕು, ಸೋತ. ಸೋಲ್ಲಿ, ಆದ್ರೆ ಕೊನೆಗಾದ್ರೂ ಕೂಡಿಸ್ಬೇಕಲ್ಲ, ಕೂಡಿಸ್ಲಿಲ್ಲ. ಭೀಷ್ಮಾಚಾರ್ಯ ಹೇಗೆ ಮತ್ತು ಅಂಬಾ ಇವರಿಬ್ಬರಿಗೆ ಕೊಟ್ಟ ಮಾತು ದೇವರು ನಡೆಸ್ತಾನೆ. ಯಾವಾಗ ನಡೆಸ್ತಾನೆ? ದೇಹಾಂತರಂ ಗತೆ, ಇವರಿಬ್ಬರು ಸತ್ತು ಹೋಗ್ತಾರಲ್ಲ,
ಇವರಿಬ್ರು ಸತ್ತು ಹೋಗ್ತಾರಲ್ಲ, ಭೀಷ್ಮಾಚಾರ್ಯರು ಸತ್ತು ಹೋಗಿ ಈ ದೇಹವನ್ನು ಬಿಟ್ಟು ಪರಲೋಕಕ್ಕೆ ಹೋಗ್ತಾರೆ. ಆಗ ಅಂಬಾಲು ಕೂಡ ಮುಂದೆ ಶಿಖಂಡಿನಿ ಆಗಿ ಆಮೇಲೆ ಶಿಖಂಡಿ ಅಂತ ಆಗ್ತಾಳೆ. ಆಗ ತಾನು ಸಾಯ್ತಾಳೆ. ಸತ್ತಾಗ ಪರಲೋಕಕ್ಕೆ ಹೋದಾಗ ಗಂಡ ಹೆಣ್ಣಂದ್ರು ಕೂಡ್ತಾರೆ. ಇದೇನು ಹಾಸ್ಯಾಸ್ಪದ? ತಾವು ಸತ್ತು ಹೋದ ಮೇಲೆ ತಮ್ಮ ತಮ್ಮ ಲೋಕಕ್ಕೆ ಹೋಗಿ ತಾವು ಆರಾಮಾಗಿದ್ದೇ ಇರ್ತಾರೆ. ಇವರೇನು ಆರಾಮಾಗಿ ಇರುವಂತೆ ಮಾಡ್ತಾರೆ? ಆರಾಮಾಗಿ ಇರುವಂತೆ ಮಾಡಿದರೂ ದೇವರು. ಯಾಕೆ ಗೊತ್ತಾ? ಭೂಲೋಕದಲ್ಲಿ ತನ್ನ ಗಂಡನಿಗೆ ಮಾಡಿದ ದ್ವೇಷ ಅಷ್ಟಿಷ್ಟಲ್ಲ. ಆ ದ್ವೇಷದ ಪಾಪದ ನಿಮಿತ್ತದಿಂದ ಮೇಲಿನ ಲೋಕದಲ್ಲಿಯೂ ತಾವಿಬ್ಬರು ಜೊತೆಯಾಗಿ ಇರುವ ಪ್ರಸಂಗ ಇದ್ದಿದ್ದಿಲ್ಲ. ಆ ಪ್ರಸಂಗವನ್ನು ತಂದು ಕೊಡುವಂತೆ ಮಾಡಿದವರು ಭಗವಂತ. ಆ ಪ್ರಸಂಗವನ್ನು ಇವರಿಬ್ಬರು ಸೇರುವಂತೆ ಮಾಡಿದವನು ಪರಮಾತ್ಮ. ಹಾಗಾಗಿ ಪರಮಾತ್ಮನ ಮಾತು ಭೂಮಿಯಲ್ಲಿ ನಡೆಸಲಿಲ್ಲ ಪರಮಾತ್ಮ. ಶಾಪದ ಕಾರಣ ಪರಲೋಕಕ್ಕೆ ಹೋದ ಮೇಲೆ ಆ ಮಾತನ್ನು ನಡೆಸಿದ ಪರಮಾತ್ಮ. ಇದನ್ನು ಶ್ರೀಮದಾಚಾರ್ಯನೇ ಕೊಡ್ತಾರೆ. ಹಾಗಾಗಿ ದೇವರ ಮಾತು ನಡೀತು. ದೇವರೇ ಬೇಕಾತು ಖುದ್ದಾಗಿ ತಾನು ಮಾಡಿದ ಪಾಪದಿಂದ ಗಂಡನ ಜೊತೆಗೆ ಪರಲೋಕದಲ್ಲಿಯೂ ಮೇಲಿನ ಲೋಕದಲ್ಲಿಯೂ ಕೂಡುವಂತೆ ಇದ್ದಿದ್ದಿಲ್ಲ ಅವಳು. ಆ ಪಾಪವನ್ನು ನಾಶ ಮಾಡಿ ದೇವರು ಅವರಿಬ್ಬರನ್ನು ಸೇರಿಸ್ತಾನೆ. ಹಾಗಾಗಿ ಭೀಷ್ಮೇ ದೇಹಾಂತರಂ ಗತೆ ರುದ್ರಸ್ತು ತಸ್ಯಾಸ್ತಪಸಾ ತುಷ್ಟ ಪ್ರಾದಾತ್ ವರಂ ತದ ಭೀಷ್ಮಸ್ಯ ಮೃತಿ ಹೇತುತ್ವಂ ಕಾಲಾತ್ ಪುಂದೇಹ ಸಂಭವಂ. ಮುಂದೆ ನೀನು ಪುಂದೇಹವನ್ನು, ಗಂಡ ದೇಹವನ್ನು ಪಡಿತಿ. ಈ ಮಾಲೆಯನ್ನು ತೆಗೆದುಕೋ. ಯಾರು ಈ ಮಾಲೆಯನ್ನು ಹಾಕೋತಾರೋ ಅವರು ಭೀಷ್ಮರನ್ನು ಕೊಲ್ಲುವ ಸಾಮರ್ಥ್ಯ ಪಡಿತಾರೆ. ಆಯಿತು ಅಂತ ಹೇಳಿ ನಮಸ್ಕಾರ ಮಾಡಿ ಆ ಮಾಲೆಯನ್ನು ತೆಗೆದುಕೊಂಡು ಎಲ್ಲ ರಾಜರ ಹತ್ರ ಬರ್ತಾಳೆ. ನೂರಾರು ರಾಜರು ಇದು ತಗೊಳ್ರಿ, ಹಾಕೊಳ್ರಿ. ಭೀಷ್ಮಾಚಾರ್ಯರು ಅಂದರೆ ಎಲ್ಲರೂ ನಡಗಬೇಕು. ಅಷ್ಟು ಭಯಾನಕ ಪರಾಕ್ರಮ ಅವರು ಭೀಷ್ಮಾಚಾರ್ಯ. ಮನೆಗೆ ಬರೋರು ಮನೆ ಮುಂದೆ ನಿಂತು ಹೇಳೋಳು, ಇದು ತಗೊಳ್ರಿ ಮಾಲೆ ಹಾಕ್ಕೊಡ್ರಿ. ಯಾಕಮ್ಮ? ಈ ಮಾಲೆ ಹಾಕ್ಕೊಂಡ್ರೆ ರುದ್ರದೇವರು ಕೊಟ್ಟಿದ್ದಾರೆ ನನಗೆ, ಭೀಷ್ಮಾಚಾರ್ಯ ಕೊಲ್ಲುವ ಸಾಮರ್ಥ್ಯ ಬರ್ತದೆ, ಹಾಗಾಗಿ ಹಾಕ್ಕೊಡ್ರಿ. ನೀ ಬೇಡ, ನಿನ್ನ ಮಾಲೆ ಬೇಡ, ಭೀಷ್ಮಾಚಾರ್ಯ ಬೇಡ, ಯಾರೂ ಬೇಡ ಅಂತ ಎಲ್ಲರೂ ದೂರ ಆಗ್ಬಿಟ್ರು. ಎಲ್ಲೋ ಮಾಲೆ ತೊಗೊಂಬಳ್ಳೋಳು ಭೀಷ್ಮಾಚಾರ್ಯ ಕೊಲ್ಲುವ ಮಾಲೆಯನ್ನು ನಾನು ಹಾಕ್ಕೊಂಡಿದ್ದೇನೆ ಅಂತ ಭೀಷ್ಮಾಚಾರ್ಯಕ್ಕೆ ಗೊತ್ತಾಗಬೇಕು. ಅವ್ರು ಬರಬೇಕು, ನನ್ನನ್ನು ಹಕನಕ ಹೊಡೆದು ನನ್ನನ್ನು ಓಡಿಸ್ಬೇಕು. ಇದೆಲ್ಲ ಯಾಕೆ? ಭೀಷ್ಮಾಚಾರ್ಯನ ತಡೆಯುವ ಸಾಮರ್ಥ್ಯ ಜಗತ್ತಿನಲ್ಲಿ ಯಾರಿಗೂ ಇಲ್ಲ. ಅಷ್ಟು ಪರಾಕ್ರಮಿಗಳವರು ಅಂತ ಹೇಳಿ ಯಾರೂ ಮುಂದೆ ಬರಲಿಲ್ಲ ಪ್ರಾರಬ್ಧಕ್ಕೆ. ಇನ್ನೂ ಸಿಟ್ಟು ಹೆಚ್ಚಾತು, ರಕ್ತ ಕುದೀತಾ ಇದೆ. ಏಕೆಂದ್ರೆ ಏನು ಭೀಷ್ಮ ಅಂಥ ಪರಾಕ್ರಮಿದ್ದಾನೆ ಇವನು ಅಂತ ಹೇಳಿ ಹೇಳಿ ಕೊನೆಗೆ ದ್ರುಪದ ರಾಜನ ಮನೆಗೆ ಆಸ್ಥಾನಕ್ಕೆ ಮಹಾದ್ವಾರಕ್ಕೆ ಬಂದಿದ್ದಾಳೆ. ಕತೆ ಹೇಗೆ ಹೊರಡ್ತಾ ಇದೆ, ಕತೆ ಹೇಗೆ ಸಾಕ್ತಾ ಇದೆ ನೋಡ್ರಿ ಎಲ್ಲರೂ. ಆ ದ್ರುಪದ ರಾಜ ಈ ಅಂಬ ತಂದು ಕೊಟ್ಲು. ದ್ರುಪದ ಈ ಮಾಲೆಯನ್ನು, ಇಲ್ಲ ಭೀಷ್ಮ ನನ್ನ ಗೆಳೆಯ, ಅವನ ಜೊತೆಗೆ ನನ್ನ ಸಖ್ಯದಿಂದೇ ಇರಬೇಕು. ಈ ಮಾಲೆ ಹಾಕೊಂಡು ಅವನು ಕೊಲ್ಲುವ ನನ್ನ ಪ್ರಸಂಗನೇ ಇಲ್ಲ, ನಾನು ಕೊಲ್ಲೋದಿಲ್ಲ ಅಂತ ಬಿಟ್ಟಾಗ ಕೊನೆಗೆ ಸೋತು ಬೇಸತ್ತು ಸಿಟ್ಟಿಗೆ ಬಂದು ಆ ದ್ರುಪದರಾಜನ ದ್ವಾರದ ಆಸ್ಥಾನ ಅಂದರೆ ಮಹಾದ್ವಾರದ ಎದುರುಗಡೆನೆ ಯೋಗದಿಂದ ತನ್ನ ದೇಹ ಬಿಟ್ಟಳು. ಮಾಲೆ ಅಲ್ಲೇ ಬಿತ್ತು. ಆ ಮಾಲೆಯನ್ನು ಕೊನೆತನ ಯಾರೂ ಹಾಕೊಳ್ಳೇ ಇಲ್ಲ, ತಾನು ಸತ್ತು ಹೋಗ್ಬಿಟ್ಲು. ನೋಡ್ರಿ, ದ್ರುಪದಸ್ಯ ಗೃಹಾದ್ವಾರಿ ನಸ್ಯ ಯೋಗ ತನುಂಜಹೋ. ಯೋಗದ ಸಾಮರ್ಥ್ಯದಿಂದ ತನ್ನ ದೇಹವನ್ನು ತಾನು ಬಿಟ್ಟಳು. ರುದ್ರದೇವರ ವರ ಇದೆ, ನೀನು ಗಂಡಾಗ್ತಿ ಅಂತ ಹೇಳಿದ್ದಾಳೆ. ಹಾಗಾಗಿ ನಾನೇ ಬಂದು ಆ ಮಾಲೆಯನ್ನು ಹಾಕಿ ಅವನನ್ನು ಕೊಲ್ತೇನೆ ಅಂತನ್ನುವ ಉದ್ದೇಶದಿಂದ ತಾನು ಸತ್ತು. ಏತಸ್ಮಿನ್ನೇವ ಕಾಲೇ, ತಾನು ಸಾಯುವಾಗಲೇನೆ ದ್ರುಪದ ರಾಜ ನನಗೆ ಮಕ್ಕಳಾಗಬೇಕು ಅಂತ ರುದ್ರದೇವರನ್ನು ಕುರಿತು ತಪಸ್ಸು ಮಾಡ್ತಾ ಇದ್ದಾನೆ. ತಾನು ಸತ್ಲು ರುದ್ರದೇವರನ್ನು ಕುರಿತು ತಪಸ್ಸು ಮಾಡ್ತಾ ಇದ್ದಾನೆ ದ್ರುಪದ ರಾಜ. ಏನಂತ ಹೇಳಿ, ನನಗೆ ಮಕ್ಕಳಾಗಬೇಕು. ಏತಸ್ಮಿನ್ನೇವ ಕಾಲೇತು ಸುತಾರ್ಥಂ ದ್ರುಪದಸ್ತಪಃ ಚಕಾರ ಶಂಭವೇ ಚೈನಂ ಸೋಬ್ರವೀತ್ ಕನ್ಯಕಾತವ. ಆಗ ರುದ್ರದೇವರ ಆಶುತೋಷರು ಭಡಕ್ಕನೆ ಬಂದು ವರವನ್ನು ಕೊಡ್ತಾ ಇದ್ದಾರೆ. ಆಗಲಿ, ನಿನಗೆ ಮಕ್ಕಳಾಗ್ತದೆ, ಆದರೆ ನಿನ್ನ ಪುಣ್ಯ ಗಂಡ ಮಕ್ಕಳಾಗುವಷ್ಟು, ಗಂಡ ಸಂತಾನ ಆಗುವಷ್ಟು ಪುಣ್ಯ ಇಲ್ಲ ನಿನಗೆ. ಇಲ್ಲ ಸ್ವಾಮಿ, ರಾಜ್ಯಕ್ಕೆ ಬೇಕಲ್ಲ ಯಾರಾದರೂ ಗಂಡ ಸಂತಾನ ಆಗಬೇಕು. ಇಲ್ಲ, ನಿನ್ನ ಪುಣ್ಯ ಅಷ್ಟಿಲ್ಲ, ಒಂದು ಕೆಲಸ ಮಾಡ್ತೇನೆ, ನಿನಗೆ ಹೆಣ್ಣು ಸಂತಾನನೇ ಆಗಲಿ, ಅದು ಮುಂದೆ ಗಂಡ ಆಗ್ತದೆ. ಅವನೊಂದು ಆಗಲಿ, ನನಗೆ ಸಂತಾನ ಮುಂದೆ ಗಂಡ ಆಗ್ತದಂದ್ರೆ ಏನು ತಪ್ಪಿಲ್ಲ. ಕಥೆಗಳು ಹೇಗಿದೆ ನೋಡ್ರಿ. ಹಿಂದಕ್ಕೆ ಅಂಬಾ ತಪಸ್ಸು ಮಾಡಿದ್ದಕ್ಕೆ
ಇದೇ ರುದ್ರದೇವರು ವರ ಕೊಟ್ಟಿದ್ದಾಳೆ, ನೀನು ಗಂಡಾಗ್ತಿ. ಈ ಮಾಲಿಗೆಯನ್ನು ಯಾರು ಹಾಕೋತಾರೋ ಅವರು ನಿನ್ನ ಅಪೇಕ್ಷಾ ಪೂರ್ಣ ಮಾಡ್ತಾರೆ. ಅಂದ್ರೇನು? ಭೀಷ್ಮಾಚಾರನ್ನು ಕೊಲ್ತಾರೆ. ಅದನ್ನು ಯಾರೂ ಹಾಕೊಳ್ಳಿಲ್ಲ, ತಾನು ಸತ್ತು ಹೋದ್ಲು. ಅಷ್ಟರಲ್ಲೇನೆ ಈ ದ್ರುಪದರಾಜ ತಪಸ್ಸು ಮಾಡ್ತಾ ಇದ್ದಾನೆ, ಗಂಡು ಸಂತಾನ ಆಗಬೇಕು ಅಂತ. ಅವನಿಗಷ್ಟು ಪುಣ್ಯ ಇಲ್ಲ. ಇದರಿಂದೆಲ್ಲ ನಾವು ಅರ್ಥ ಮಾಡ್ಕೊಳ್ಬೇಕು. ಮದುವೆ ಆಗಲಿಕ್ಕೂ ಪುಣ್ಯ ಬೇಕು, ಮದುವೆ ಆದಮೇಲೆ ಮಕ್ಕಳಾಗ್ಲಿಕ್ಕೂ ಪುಣ್ಯ ಬೇಕು, ಹೆಣ್ಣು ಮಕ್ಕಳಾಗ್ಲಿಕ್ಕೂ ಪುಣ್ಯ ಬೇಕು, ಗಂಡು ಮಕ್ಕಳಾಗ್ಲಿಕ್ಕೂ ಪುಣ್ಯ ಬೇಕು. ಆ ಮಕ್ಕಳು ಒಳ್ಳೆಯ ಮಕ್ಕಳಾಗಿ ಉಳ್ಲಿಕ್ಕೂ ಪುಣ್ಯ ಬೇಕು. ಎಲ್ಲದಕ್ಕೂ ತಪಸ್ಸಿದೆ. ಆ ಮಕ್ಕಳು ಒಳ್ಳೆಯ ಶಾಸ್ತ್ರ ಅಧ್ಯಯನ, ಗುರುಗಳು, ದೇವರು, ತಂದೆ ತಾಯಿ ಎಲ್ಲ ಪರಂಪರೆ ನಂಬುವ ಮಕ್ಕಳ ಆಗಬೇಕಾದ್ರೆ ಇನ್ನೂ ಪುಣ್ಯ ಬೇಕು. ಎಲ್ಲದಕ್ಕೂ ಪುಣ್ಯ ಇದೆ. ಇರಲಿ. ಆಗ ದ್ರುಪದರಾಜ ಆ ರುದ್ರದೇವರ ಮಾತಿಗೆ ವಿಶ್ವಾಸದಿಂದ ಆಗಲಿ ಅಂತಂದು. ಆಗ ಭೂತ್ವ ಭವಿಷ್ಯತಿ ಪುಮಾನ್, ಈಗ ಹೆಣ್ಣಾಗಿ ಹುಟ್ತಾಳೆ, ಮುಂದೆ ಗಂಡಾಗ್ತಾಳೆ, ಆಗಲಿ ಅಂತಂದ ದ್ರುಪದರಾಜ. ನಾಮ್ನ ಶಿಖಂಡಿನಿ, ಶಿಖಂಡಿನಿ ಅಂತ ಹೆಸರು ನಾಮಕರಣ ಮಾಡ್ತಾರೆ. ಗಂಡು ಹುಟ್ಟಿದೆ ಅಂತೆ ಸಮಾಜದಲ್ಲಿ ಪ್ರಚಾರ ಮಾಡ್ತಾರೆ. ತಸ್ಯ ಪುಂವತ್ ಕರ್ಮಣಿ ಜಾಕರೋತ್, ನಾಮಕರಣ ಉಪನಯನವನ್ನು ಮಾಡಿಸ್ತಾರೆ. ಹೆಣ್ಣೇ ಇರ್ತದೆ ಅದು. ಆ ಹೆಣ್ಣಿಗೆ ತಳಿ ಬೋಳಿಸಿ, ಚಂಡಿಕೆ ಬಿಟ್ಟು, ಕೊಬ್ಬರಿ ಬಟ್ಲ ಬಿಟ್ಟು ಉಪನಯನ ಮಾಡಿಸಿ ಜನವರ ಹಾಕಿಸ್ತಾನೆ. ಚೇಷ್ಟೆ ಮಾಡ್ತಾ ಇಲ್ಲ. ಶ್ರೀಮದಾಚಾರ್ಯ ಹೇಳ್ತಾರೆ ನೋಡ್ರಿ, ತಸ್ಯ ಪುಂವತ್ ಕರ್ಮಾಣಿ ಚಾಕರೋತ್, ಗಂಡು ಹುಡುಗನಿಗೆ, ಗಂಡು ಕೂಸಕ್ಕೆ ಮಾಡಬೇಕಾದ ಯಾವ ಕರ್ಮಗಳೋ ಆ ಎಲ್ಲ ಕರ್ಮಗಳನ್ನು ಮಾಡಿಸ್ತಾನೆ. ಯಾಕೆ? ರುದ್ರದೇವರ ಮಾತಿನ ಮೇಲೆ ವಿಶ್ವಾಸ. ಗಂಡ ಆಗ್ತದಂತ ಹೇಳಿದ್ದಾರೆ. ಅಷ್ಟರಲ್ಲೇ ತಸ್ಸೇವ ಪಂಚಾಲಪತಿ ಸ ದರ್ಶನಾಧಿಪತಿ ಸುತಾಂ, ಒಂದು ಹೆಣ್ಣನ್ನು ಕರೆದುಕೊಂಡು ಬಂದು, ದರ್ಶನಾಧಿಪತಿಯ ಮಗಳಾದ ಒಬ್ಬ ಹುಡುಗಿಯನ್ನು ಕರೆದುಕೊಂಡು ಬಂದು ತನ್ನ ಮಗಳಿಗೆ ಮದುವೆ ಮಾಡಿಸೇ ಬಿಡುತ್ತಾನೆ. ಯಾರಿಗೆ ಮದುವೆ ಮಾಡಿಸಿದ? ಶಿಖಂಡಿನಿಗೆ. ದರ್ಶನಾಧಿಪತಿ ಒಬ್ಬ ರಾಜನ ಮಗಳನ್ನು ತಂದು ಮದುವೆ ಮಾಡಿಸಿದ. ಮದುವೆ ಆದಮೇಲೆ ಗೊತ್ತಾಯಿತು ಹೆಣ್ಣಿದು. ಆ ಹುಡುಗಿ ಹೋಗಿ ಹೇಳ್ತಾಳೆ ತನ್ನ ಅಪ್ಪನಿಗೆ, ಅಪ್ಪ, ನಾವು ಮೋಸ ಹೋಗಿದ್ದೇವೆ. ಯಾಕೆ? ನೀನು ಗಂಡನಿಗೆ ಕೊಟ್ಟು ಮದುವೆ ಮಾಡಿಲ್ಲ, ಹೆಣ್ಣಿಗೆ ಕೊಟ್ಟು ನನ್ನನ್ನು ಮದುವೆ ಮಾಡಿದ್ದೆ. ಹೆಣ್ಣು ಮದುವೆ ಆಗಿದೆ. ಸಿಟ್ಟಾದ ಅವನು. ಓ, ಇಷ್ಟು ದೊಡ್ಡ ಮೋಸ ಆಯ್ತಾ ನಮಗೆ? ಚತುರಂಗ ಸೈನ್ಯವನ್ನು ತೆಗೆದುಕೊಂಡು ಬಂದು ಯುದ್ಧವಾಡ್ತೇನೆ, ಆ ದ್ರುಪದರಾಜನ ಕೊಂದು ಹಾಕ್ತೇನೆ ನಾನು ಅಂತ ಆ ದರ್ಶನಾಧಿಪತಿ ಸಿಟ್ಟಿಗೆ ಬಂದ. ಅಷ್ಟರಲ್ಲೇ ಸುದ್ದಿ ಎಲ್ಲ ಈಚೆ ಗೊತ್ತಾಗಿದೆ. ಆ ಶಿಖಂಡಿನಿ ಪಾಪ ಮನಸ್ಸಲ್ಲಿ ನೊಂದುಕೊಳ್ತಾನೆ. ನನ್ನ ಸಲುವಾಗಿ ನನ್ನ ತಂದೆಗೆ ಇಷ್ಟು ದುಃಖ ಆಯ್ತಾ, ಈ ಪರಿಸ್ಥಿತಿ ಬಂತ ಅಂತ ಹೇಳಿ ಕಾಡಿಗೆ ಹೋದ. ಅಂದರೆ ಮದುವೆ ಮಾಡಿಕೊಂಡ ಯಾವ ಶಿಖಂಡಿನಿ ಇದ್ದಳೋ ಅವಳು ಎಲ್ಲಿ ಹೋದ್ಲು? ಕಾಡಿಗೆ ಹೋದ್ಲು. ಈಗಾದರೂ ಸಮರ್ಥನೆ ಮಾಡ್ತಾ ಇದ್ದಾನೆ ಅವನು. ಇಲ್ಲ, ನಾನು ನಿಮಗೆ ಮೋಸ ಮಾಡಿದ್ದೇನೆ, ನನಗೆ ಹೆಣ್ಣು ಕೂಸೆ ಇತ್ತು, ಅವಳನ್ನೇ ಹೆಣ್ಣಿಗೆ ಹೆಣ್ಣನ್ನೇ ತಂದು ಮದುವೆ ಮಾಡಿದ್ದೇನೆ ಅಂತ ಇಲ್ಲ ಅವನು ದ್ರುಪದರಾಜ. ಯಾಕೆ? ರುದ್ರದೇವರ ಮಾತಿನ ಮೇಲೆ ವಿಶ್ವಾಸ. ಗಂಡಾಗ್ತದೆ ಅಂತ ಹೇಳಿದ್ದಾರೆ, ಮುಂದೆ ಗಂಡಾಗ್ತಾನೆ ಅವನು. ಇವಳು ಹೋಗಿದ್ದಾಳೆ ಕಾಡಿಗೆ ಹೋದಾಗ ನೋಡ್ರಿ ಕತೆ ಹೇಗೆ ಹೋಗ್ತಿದೆ. ಅನ್ಯತ್ರ ಮಾತಾ ಪಿತ್ರೋಸ್ತು ನ ವಿಜ್ಞಾತಾಂ ಬುಬೋಧ ಧಾತ್ರೇ ನ್ಯವೇದಯತ್ ಸಾತ ತತ್ಪಿತ್ರೇ ಸಾ ನ ವೇದಯತ್ ಸಕೃದ್ಧ ಪ್ರೇಷಯಾಮಾಸ. ಸಿಟ್ಟಿಗೆ ಬಂದು ನಿಹನ್ಮಿತ್ತಾಂ ಸಬಂಧವಾನ್, ಬಂಧು ಆದರೆ ಏನಾಯಿತು? ಮೋಸ ಮಾಡಿದ್ದಾನೆ ನನಗವನನ್ನು, ಅವನು ಕೊಂದು ಹಾಕ್ತೇನೆ. ಇತಿ ಪಾಂಚಾಲ ರಾಜಾಯ ನಿರ್ಜಗಾಮ ಸಸೇನೆಯ, ಸೇನೆಯನ್ನು ತೆಗೆದುಕೊಂಡು ಬಂದು ವಿಶ್ವಸ್ಯ ವಾಕ್ಯಂ ರುದ್ರಸ್ಯ. ಆದರೆ ಅವನಿಗೆ ಯಾವುದರ ಮೇಲೂ ಭಯ ಇಲ್ಲ, ರುದ್ರದೇವರ ಮಾತಿನ ಮೇಲೆ ವಿಶ್ವಾಸ ಇದೆ. ಪುಮಾನೇವ ಚ ಇತಿ ಪಾರ್ಷದಃ, ಸಾಧ್ಯನೇ ಇಲ್ಲ, ನನ್ನ ಮಗನೇ ಅವನು, ಹುಡುಗಿ ಅಲ್ಲ ಅವಳು. ಪ್ರೇಷಯಾಮಾಸ ದಿಗ್ಬುದ್ಧಿ ಭಿನ್ನಾತೆ ಬಾಲವಾಕ್ಯತಃ, ನನ್ನ ಮಗಳು ಹೇಳ್ತಾ ಇದ್ದಾಳೆ, ಸುಳ್ಳು ಹೇಳ್ತಾಳ, ನಿನ್ನ ಮಗ ಅಲ್ಲವನು ಅಂತ ಪರಸ್ಪರ ವಾರ್ತಾಲಾಪ ಆಗ್ತದೆ. ಆ ಕಡೆಗೆ ತಾನು ಕಾಡಿಗೆ ಹೋಗಿದ್ದಾಳೆ. ಅಥ ಭಾರ್ಯಾ ಸಮೇತಂಚ ಪಿತರಂ ಚಿಂತೆಯಾ ಕುಲಂ, ಏನು ಮಾಡಬೇಕಪ್ಪ ಅಂತ ಚಿಂತಾದಲ್ಲಿ ಇದ್ದಾರೆ. ಆಗ ಸ್ಥೂಲಕರ್ಣ ಅಂತನ್ನುವ ಹೆಸರಿನ ತಾನು ಸ್ಥೂಲಕರ್ಣ ವಿಧೇಯ ಸಾಂ ಅಪಶ್ಯಂ, ತುಂಬುರು ಅಂತನೋ ಗಂಧರ್ವ, ತುಂಬುರು ಅಂತನೋ ಗಂಧರ್ವ. ಅವನ ಕಿವಿ ಗಟ್ಟಿಯಾಗಿ ಸ್ಥೂಲವಾಗಿ ಇದ್ವು.
ಹಾಗಾಗಿ ಅವನು ಸ್ಥೂಲಕರ್ಣ ಅಂತ ಹೆಸರಿತ್ತವನಿಗೆ ತುಂಬುರು ಎಂಬ ಗಂಧರ್ವ. ಪಾಪ ಈಕೆ ಶಿಖಂಡಿನಿ ಕಾಡಿಗೆ ಬಂದು ನಮ್ಮಪ್ಪಗಿಂತ ಪರಿಸ್ಥಿತಿ ಬಂತಲ್ಲ ಅಂತ ಹೇಳಿ ಅಳತಾ ಅಳತಾ ಕೂತಿದ್ದಾಳೆ. ಯಾಕೆ ಅಳ್ತೀಯಮ್ಮ, ಏನಾಯಿತು ಅಂತ ಈ ತುಂಬುರು ಗಂಧರ್ವ ಕೇಳಿದಾಗ ಅವಳು ಹೇಳಿದ್ಲು, ಇಷ್ಟೆಲ್ಲ ಕತೆ ಹೇಳಿದ್ಲು, ಹೀಗೆಲ್ಲ ಆಯಿತು, ನಾನು ಹುಟ್ಟಿದ್ದೇ ರುದ್ರದೇವರ ಅನುಗ್ರಹದಿಂದ, ನಮ್ಮಪ್ಪ ಗಂಡ ಆಗಬೇಕು ಅಂತ ಅಪೇಕ್ಷಾ ಪಟ್ಟಿದ್ದ, ಎಲ್ಲ ಕತೆ ಹೇಳಿದ್ಲು. ಅಂದಾಗ ಇಷ್ಟು ಸಮಸ್ಯೆನೇ, ಇಷ್ಟೇನ ಸಮಸ್ಯೆ, ಒಂದು ದಿವಸ ಸಲುವಾಗಿ ನಿನಗೆ ಗಂಡ ಆಗಬೇಕು ಹೋದಿಲ್ಲೋ, ಕಾಜಿ ಮಾಡಬೇಡ, ನನ್ನ ಗಂಡ ದೇಹವನ್ನು ನಿನಗೆ ಕೊಡ್ತೇನೆ, ನಿನ್ನ ಹೆಣ್ಣು ದೇಹವನ್ನು ನಾನು ತೆಗೆದುಕೊಳ್ತೇನೆ ಅಂತ ತುಂಬುರು ಗಂಧರ್ವ ಹೇಳ್ತಾ ಇದ್ದಾನೆ. ಅಂದ್ರೆ ಏನಾಯಿತು, ಇಲ್ಲೆಲ್ಲ ನಿರ್ಣಯ ಇದೆ. ಗಂಡು ಹೆಣ್ಣಾಗ್ತದೆ, ಹೆಣ್ಣು ಗಂಡಾಗುವುದಿಲ್ಲ, ಇದೆಲ್ಲ ನಿರ್ಣಯ ಇದೆ. ಶ್ರೀಮದಾಚಾರ್ಯ ಕೊಡ್ತಾರೆ. ಅದನ್ನು ನಾಳೆ, ಇವತ್ತು ಸಮಯ ಮುಗಿತಾ ಬಂತು ಅಂತ ಹೇಳಿ ಕಥೆಯನ್ನು ಮಾತ್ರ ಹೇಳಿ ಮುಗಿಸ್ತೇನೆ. ನಾಳೆ ಇದರ ಬಗ್ಗೆ ನಿರ್ಣಯ ಹೇಳ್ತೇನೆ. ಹೆಣ್ಣು ಗಂಡಾಗುವುದು ಸಾಧ್ಯವೇ ಇಲ್ಲ. ಗಂಡು ಹೆಣ್ಣಾಗಬಹುದು, ಹೆಣ್ಣು ಗಂಡಾಗುವುದಿಲ್ಲ. ಇದಕ್ಕೆಲ್ಲ ನಿರ್ಣಯ ಇದೆ, ಅದನ್ನೆಲ್ಲ ಹೇಳ್ತೇನೆ ನಾನು ನಿಮಗೆ. ಈಗ ಕಥೆಯನ್ನು ಮಾತ್ರ ನಾನು ಮುಗಿಸ್ತೇನೆ. ಇಷ್ಟಾದಾಗ ಸರಿ ಆಗಲಿ ಅಂತ ಹೇಳಿ ತಾನು ಗಂಡು ಆಗುವುದು ಹೆಣ್ಣಾಗುವುದು ಪರಸ್ಪರ ಅವರು ಟ್ರಾನ್ಸ್ಫರ್ ಆದರು. ಅಂದರೆ ಏನರ್ಥ ಇದಕ್ಕೆ ಅಂದರೆ, ಶಿಖಂಡಿನಿ ಏನಿದ್ಲೋ ಕಣ್ಣು ಮೂಗು ಕಿವಿ ಬಾಯಿ ಅದು ಅವಳದೇ ಇತ್ತು. ಆದರೆ ಪುರುಷನಾಗಲಿಕ್ಕೆ ಗಂಡು ಆಗಲಿಕ್ಕೆ ಏನು ಬೇಕು ಅದಾಯಿತು. ಹೆಣ್ಣು ಇವನೇನಾದ ಆಗಬೇಕಾದ ಅದಾದ್ಲು. ಕಣ್ಣು ಮೂಗು ಕಿವಿ ಬಾಯಿಗಳು ಚೇಂಜ್ ಆಗಲಿಲ್ಲ. ಆದ ಅಂತಂದರೆ ತುಂಬುರು ಗಂಧರ್ವನೇ ಅಲ್ಲಿ ಮನೆಗೆ ಹೋಗ್ಬಿಡ್ತಾನೆ. ಹಾಗಾದರೆ ನಾನು ಹೇಳೋದು ಗೊತ್ತಾಯ್ತಾ? ಶಿಖಂಡಿನಿ ತುಂಬುರು ದೇಹವನ್ನು ಪಡೆದ್ಲು ಅಂತಂದ್ರೆ ಅರ್ಥ, ಶಿಖಂಡಿನಿಗಿದ್ದ ಕಣ್ಣು ಮೂಗು ಕಿವಿ ಬಾಯಿಗಳು ಚೇಂಜ್ ಆಗಲಿಲ್ಲ, ಅದು ಹಾಗೇ ಇತ್ತು. ಗಂಡಸಾದ ಅಷ್ಟೇ. ಅವಳು ಹೆಣ್ಣಾದಳು, ತುಂಬುರು ಹೆಣ್ಣಾದಳು, ಕಿವಿ ಮೂಗು ಕಣ್ಣು ಮೂಗು ತುಂಬುರುದು ಚೇಂಜ್ ಆಗಲಿಲ್ಲ. ಇಷ್ಟಾದು ತಾನು ಮತ್ತೆ ರಾಜ್ಯಕ್ಕೆ ಹೋಗಿದ್ದಾಳೆ ಶಿಖಂಡಿನಿ. ಹೋದಾಗ ಎಲ್ಲಿ ಹೋಗಿದ್ಲು ಇಷ್ಟೊತ್ತನ, ಈಗ ಬಂದಾಗ ಪರೀಕ್ಷೆ ಮಾಡೋಣ. ಪರೀಕ್ಷೆ ಆಯಿತು. ಪರೀಕ್ಷೆ ಆದರೆ ಗಂಡು ಅಂತ ನಿರ್ಣಯ ಆಗಿಬಿಡ್ತು. ಪರೀಕ್ಷೆ ಆದರೆ ಗಂಡಂತೂ ನಿರ್ಣಯ ಆಗಿಬಿಡ್ತು. ಶಿಖಂಡಿನಿ ಅಲ್ಲ ಶಿಖಂಡಿ ಇದು ಅಂತ ನಿರ್ಣಯ ಆಯಿತು. ಬಹಳ ಸಂತೋಷ ಪಟ್ಬಿಟ್ಟ ಆ ದ್ರುಪದ ರಾಜ. ಇವನು ಪಾಪ ಬೀಗಿ ಬಂದಿದ್ದ ಯುದ್ಧ ಆಡ್ತೇನಂತೇಳಿ, ಅವನ ಜೊತೆಗೆ ಯುದ್ಧ ಆಡ್ತೀನಿ ಅಂತ ಬೀಗಿ ಬಂದಿದ್ದ. ಅವನು ಇಲ್ಲ ಸ್ವಾಮಿ ಕ್ಷಮ ಮಾಡ್ರಿ, ಅಪರಾಧ ಆಯಿತು, ಏನೋ ದಡ್ತನ ಆಯಿತು, ನನ್ನ ಮಗಳು ಏನೋ ಗೊತ್ತಾಗಲಿಲ್ಲ, ಕ್ಷಮ ಮಾಡ್ರಿ ಅಂತ ಅಲ್ಲಿ ಪ್ರಾಬ್ಲಮ್ ಸಾಲ್ವ್ ಆಗಿ ಹೋಗ್ಬಿಡ್ತು. ಮರುದಿವಸ ಇವನು ಹೋಗುವ ಅಷ್ಟೊತ್ತಿಗೆ ಒಂದು ಘಟನೆ ಆಗಿಬಿಟ್ಟಿದೆ. ಈ ಶಿಖಂಡಿನಿ ಮರುದಿವಸ ಮತ್ತೆ ಹೋಗಿ ದೇಹ ಬದಲಾಯಿಸ್ಕೋಬೇಕು ಅಂತ ಇತ್ತಲ್ಲ, ಕರಾರಿತ್ತಲ್ಲ, ಮಾತು ಕೊಟ್ಟು ಬಂದಿದ್ದಲ್ಲ, ಅಷ್ಟರೊಳಗೇನೆ ಒಂದು ಘಟನೆ ಆಗಿಬಿಟ್ಟಿದೆ. ಏನು ಘಟನೆ ಆಗಿದೆ ಅಂದರೆ, ಈ ತುಂಬುರು ಗಂಧರ್ವ ಕಾಡಿನಲ್ಲಿ ಎಲ್ಲಿದ್ನೋ ಅಲ್ಲಿ ತನ್ನ ಸ್ವಾಮಿ ಬಂದಿದ್ದಾನೆ. ಯಾರು? ಕುಬೇರ ಬಂದಿದ್ದಾನೆ. ಕುಬೇರ ಬಂದಾಗ ಈ ತುಂಬುರು ಗಂಧರ್ವ ಎದ್ದು ನಿಂತು ತನ್ನ ಸ್ವಾಮಿ ಬಂದಿದ್ದಾನೆ ಅಂತ ಹೇಳಿ ನಮಸ್ಕಾರ ಮಾಡಿ ಆಸನಾದ್ಯ ಪಾದ್ಯಾದಿಗಳನ್ನು ಕೊಡಲೇ ಇಲ್ಲ. ಯಾಕೆ? ಹೆಣ್ಣು ದೇಹ ಬಂದಿತ್ತು. ನಾಚಿಕೊಂಡು ತನ್ನ ದೇಹವನ್ನು ಮುಚ್ಚಿಕೊಂಡು ಇದ್ದಾನೆ ತುಂಬುರು ಗಂಧರ್ವ. ಇವನಿಗೆ ಗೊತ್ತಾಯ್ತದು, ಸರ್ವಜ್ಞವನು ಕುಬೇರ ನೋಡಿ ಶಾಪ ಕೊಟ್ಬಿಟ್ಟ. ಏನು ಮೂರ್ಖ ಇದ್ದಿ ನೀನು, ಇದ್ದ ದೇಹವನ್ನು ಇನ್ನೊಬ್ಬರಿಗೆ ಕೊಡುವುದ? ಅವಮಾನ ಮಾಡಿಕೊಂಡೆ ನಿನಗೆ, ನೀನು ಹೆಣ್ಣೆಯಾಗಿ ಉಳಿ ಹೋಗು ಅಂತ ಶಾಪ ಕೊಟ್ಟ. ರುದ್ರದೇವರ ವರ ಎಲ್ಲ ಕೆಲಸ ಮಾಡ್ತಾ ಇದೆ. ಆ ಕಡೆ ಬ್ರಹ್ಮದೇವರ ಶಾಪ, ವಶಿಷ್ಠರ ಶಾಪ ಕೆಲಸ ಮಾಡ್ತಾ ಇದೆ. ಅವನಂದ, ಸ್ವಾಮಿ ನಾನು ಬೇರೆ ಯಾವ ಆಸೆಯಿಂದ ಭೋಗಾಸಕ್ತನಾಗಿಯೋ ದುರಾಲೋಚನೆ ದುರುದ್ದೇಶದಿಂದ ನಾನು ಮಾಡಿದ್ದಲ್ಲ. ಪಾಪ ಆ ಹುಡುಗಿ ಅಳತಾ ಕೂತಿದ್ಲು, ಅವರಿಗೆ ಆಪತ್ತು ಬಂದಿತ್ತು, ಆಪತ್ತು ಪರಿಹಾರ ಮಾಡೋದಕ್ಕಾಗಿ ಒಂದು ದಿವಸ ಸಲುವಾಗಿ ನಾನು ಮಾಡಿದ್ದು, ಹಾಗಾಗಿ ಕ್ಷಮಾ ಮಾಡ್ರಿ. ಹೌದಾ? ಹಾಗಾದರೆ ಒಂದು ಕೆಲಸ ಮಾಡು, ಅವಳು ಸಾಯುವವರೆಗೂ ನೀನು ಹೆಣ್ಣಾಗೇ ಇರಬೇಕು. ಪ್ರತಿಶಾಪ ಕೊಡ್ತೇನೆ, ವಿಶಾಪ ಕೊಡ್ತೇನೆ. ಶಾಪ ನೀನು ಕೊನೆಯವರೆಗೂ ಹೆಣ್ಣಾಗಿರಬೇಕು ಅಂತಲ್ಲ, ನಿನಗೆ ವಿಶಾಪ ಕೊಡ್ತೇನೆ. ತುಂಬುರು ಗಂಧರ್ವ ಎಂದೂ ಹೆಣ್ಣಾಗಲು ಸಾಧ್ಯವೇ ಇಲ್ಲ. ಆ ಹೆಣ್ಣು ಗಂಡಾಗಲು ಸಾಧ್ಯವಿಲ್ಲ. ಆ ತುಂಬುರು ಎಂಬ ಗಂಧರ್ವ ಹೆಣ್ಣಾಗ್ಬೋದು, ಹೆಣ್ಣು ಗಂಡಾಗಲು ಸಾಧ್ಯವಿಲ್ಲ. ಅದಕ್ಕೆಲ್ಲ ನಿರ್ಣಯ ಇದೆ, ನಾನು ತಿಳಿಸಿಕೊಡ್ತೇನೆ ಅಂತ ಹೇಳಿದ್ದೇನೆ. ಇಷ್ಟಾದಾಗ ಸರಿ ಅಂತ ಹೇಳಿ ಅವನು ಸಾಯುವವರೆಗೂ ಆ ಶಿಖಂಡಿ ಆಗಿದ್ದಾಳೆ. ಅವಳೇ
ಅಲ್ಲಿದ್ದ ಮಾಲೆಯನ್ನು ತಾನು ಹಾಕಿಕೊಂಡಿದ್ದಾಳೆ. ಭೀಷ್ಮರನ್ನು ಕೊಲ್ಲುವ ಶಕ್ತಿ ಸಾಮರ್ಥ್ಯಗಳು ತನಗೆ ಬಂದಿದೆ. ಹಾಗಾಗಿಯೇ ಭೀಷ್ಮಾಚಾರ್ಯರು ಶಿಖಂಡಿಯನ್ನು ನೋಡಿ ನಾನು ಯುದ್ಧವಾಡೋದಿಲ್ಲ ಅಂತ ಕೊನೆಗೆ ನಿಂದಿರ್ತಾರೆ. ಅರ್ಜುನ ತಾನು ಬಾಣ ಬಿಟ್ಟು ಇವನ ಕಾರಣಕ್ಕೆ, ಈ ಶಿಖಂಡಿ ಕಾರಣಕ್ಕಾಗಿ ತಾವು ಶರತರ್ಪದಲ್ಲಿ ಬಲುತ್ತಾರೆ, ಶರಪಂಜರದಲ್ಲಿ ಬೀಳುತ್ತಾರೆ. ಈ ಕಥೆಯನ್ನು ನಾವು ಮುಂದೆ ಕೇಳುತ್ತೇವೆ. ಇಷ್ಟು ಕಥೆ ನಡೀತಾ ಇದೆ. ತಸ್ಯ ದೇಹ ಪುಂಸ್ತ್ವಂ ಆಪ ನ ಚ ಪುಂಸ್ತ್ವಾಧಿಷ್ಠಿತೆ ಪುಂ ದೇಹೇನ ವಸತ್ಸಾತ್ ಗಂಧರ್ವೇಣ ತ್ವಧಿಷ್ಠಿತಂ ಗಾಂಧರ್ವಂ ದೇವಮಾವಿಶ್ಯ ಸ್ವೀಯಂ ಭವನಂ ಯಯೋ ತಸ್ಯಾಹ ತದ್ದೇಹ ಸಾದೃಶ್ಯಂ. ಶಬ್ದದ ಕಡೆ ಗಮನ ಕೊಡಬೇಕು ನಾವು. ಆ ದೇಹದ ಸಾದೃಶ್ಯ ಪಡಿತಾನೆ. ಚಂದ್ರನಂತೆ ಮುಖ ಇದೆ ಅಂತ ನಾವು ಹೇಳ್ತೀವಿ. ಏನ್ರಿಪ್ಪ ಹೊಳಿತಾ ಇದೆ ಮುಖ, ಚಂದ್ರನಂತೆ ಮುಖ ಇವೊಂದು ಅಂದ್ರೆ ಏನರ್ಥ? ಚಂದ್ರನಂತೆ, ಚಂದ್ರನೇ ಅಲ್ಲಿವನು. ಚಂದ್ರನ್ ನೋಡಿದಾಗ ಹೇಗೆ ಸಂತೋಷ, ಮನಸ್ಸಿಗೆ ಸಮಾಧಾನ ಆಗ್ತದೋ ಹಾಗೆ ನಿನ್ನ ಮಗನ ಮುಖ ನೋಡಿದಾಗಲೂ, ರಾಮನ ಮುಖ ನೋಡಿದಾಗಲೂ ಕೂಡ ನಮಗೆ ಮನಸ್ಸಿಗೆ ಸಮಾಧಾನ ಆಗ್ತದೆ. ಹಾಗಾಗಿ ಚಂದ್ರನಂತೆ ಮುಖ ಹೊರತು ಚಂದ್ರನೇ ಅಲ್ಲಿವನು. ಇಲ್ಲದೇ ಇದ್ರೆ ನಂತೆ ಅಂತ ಯಾಕೆ ಶಬ್ದ ಪ್ರಯೋಗ ಮಾಡ್ತಿದ್ವಿ? ಹಾಗಾಗಿ ಸ್ತ್ರೀ ಸಾದೃಶ್ಯ ದೇಹ, ಪುರುಷ ಸಾದೃಶ್ಯ ದೇಹವನ್ನು ಪಡಿತಾನೆ. ಎಲ್ಲ ಮುಗಿದ ಮೇಲೆ ಬಂದು ಅನಿರುದ್ಧ ಪಾಠಕ್ಕೆ. ಶ್ರೀಕೃಷ್ಣ ಅರ್ಪಣಮಸ್ತು. ನಾಳೆ ಇದರ ನಿರ್ಣಯವನ್ನು ಹೇಳ್ತೇನೆ. ಇಲ್ಲಿಗೆ ಇದನ್ನು ಮುಗಿಸೋಣ.